ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ನ್ಯೂಸ್ ಅರ್ಪಿಸುವ ನವವಿಷನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ವೀಕ್ಷಕರೇ, ಸ್ಪೀಡ್ ನ್ಯೂಸ್ ವಾಹಿನಿಯಲ್ಲಿ ನಾವು ಪ್ರತಿ ಸಂಚಿಕೆಯಲ್ಲೂ ಕೂಡ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ತಿಳಿಸ್ತಾನೆ ಬರ್ತಾ ಇದ್ದೇವೆ. ನೀವು ಕೂಡ ನೋಡಿಕೊಂಡು ಲಾಭವನ್ನ ಪಡೆದುಕೊಂಡಿದ್ದೀರಾ. ಈ ಹಿಂದೆನೂ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾನೆ ಬರ್ತಾ ಇದ್ದೇವೆ. ಅದರಿಂದ ನೀವು ಕೂಡ ಜೊತೆಗೆ ನಿಮ್ಮ ಮಕ್ಕಳು ಕೂಡ ಉಪಯೋಗವನ್ನ ಪಡೆದುಕೊಂಡಿದ್ದಾರೆ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯನ್ನು ಗಮನಿಸ್ತಾ ಬಂದ್ರೆ ಸಾಕಷ್ಟು ಒತ್ತಡಗಳು ಪೋಷಕರು ಹಾಗೂ ಮಕ್ಕಳ ಮೇಲೆ ಆಗ್ತಾ ಇದೆ. ಯಾಕಂದ್ರೆ ಅಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಕೊರೋನಾ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಶಾಲಾ ಕಾಲೇಜುಗಳು ಮುಚ್ಚಿ ಹೋಗಿದ್ದಾವೆ. ಜೊತೆಗೆ ಈ ಮುಂಬರುವಂತಹ ಸೆಪ್ಟೆಂಬರ್ ನಿಂದ ಶಾಲಾ ಕಾಲೇಜುಗಳನ್ನ ಓಪನ್ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಮಾತಾಗಿದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳು ಶಿಕ್ಷಣ ವಂಚಿತರಾಗ್ತಾ ಇದ್ದಾರೆ. ಜೊತೆಗೆ ಆನ್ಲೈನ್ ನಲ್ಲಿ ಕೆಲವೊಂದಿಷ್ಟು ಶಾಲೆಗಳು ಕಾಲೇಜುಗಳು ಶಿಕ್ಷಣವನ್ನ ತಿಳಿಸ್ಕೊಡ್ತಾ ಇದ್ದಾವೆ. ಆದ್ರೆ ಅವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ವೈಫಲ್ಯವನ್ನ ಕಾಣ್ತಾ ಇದ್ದಾವೆ ಅನ್ನುವಂಥದ್ದು ಎಲ್ಲಾ ಪೋಷಕರ ಮಾತಾಗಿದೆ. ಸರಿಯಾಗಿ ಮಕ್ಕಳು ಎಜುಕೇಶನ್ ಅನ್ನ ಪಡ್ಕೊಳ್ತಾ ಇಲ್ಲ, ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ಕೆಲವೊಂದಿಷ್ಟು ಕೋರ್ಸ್ಗಳೇನಿದ್ದಾವೆ, ಕೆಲವೊಂದಿಷ್ಟು ಶಿಕ್ಷಣ ಸಂಸ್ಥೆಗಳೇನಿದ್ದಾವೆ ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ ಅನ್ನುವಂಥದ್ದು ಪದೇ ಪದೇ ಕೇಳಿ ಬರ್ತಾ ಇರುವಂತಹ ಮಾತು. ಸೊ ಹೀಗಾಗಿ ಯಾವ ರೀತಿ ಶಿಕ್ಷಣವನ್ನ ಪಡೆದುಕೊಳ್ಬೇಕು, ಯಾವೆಲ್ಲ ಪ್ರಯೋಜನಗಳನ್ನ ಒಂದು ಶಿಕ್ಷಣ ವ್ಯವಸ್ಥೆ ಹೊಂದಿದೆ, ಅದರ ಸಾಧಕ ಬಾಧಕ ಏನು, ಹೀಗೆ ಸಾಕಷ್ಟು ವಿಚಾರಗಳನ್ನ ಇವತ್ತು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ ಇವತ್ತು ನಮ್ಮ ಜೊತೆ ಇರುವಂತದ್ದು ನವವಿಷನ್ ಎಜುಕೇಶನ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ವೆಂಕಟೇಶ್ ಎಸ್ ಬಿಜಾಪುರ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮ್ಯಾನೇಜರ್ ಆಗಿರುವಂತಹ ಹರ್ಷಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಾವು ಮಾತನಾಡ್ತಾ ಇದ್ದೇವೆ ಪ್ರಸ್ತುತವಾಗಿ ಶಿಕ್ಷಣ ಹೇಗಾಗ್ತಾ ಇದೆ, ವ್ಯವಸ್ಥೆ ಹೇಗಾಗ್ತಾ ಇದೆ ಅಂತ. ಕೊರೋನಾ ಬಂದ ನಂತರ ಸಾಕಷ್ಟು ಕಷ್ಟವಾಗ್ತಾ ಇದೆ, ಫೀಸ್ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಸೊ ಇನ್ನು ನವವಿಷನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದೆ. ಸೊ ಆ ಬಗ್ಗೆ ಮಾತನಾಡೋದಾದ್ರೆ, ನಿಮ್ಮ ಎಜುಕೇಶನ್ ಕಂಪನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ನವವಿಷನ್ 2015 ನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕಂಪನಿನ. ನೇಮ್ ಸ್ವಲ್ಪ ಅದರ ಹೆಸರು ನವವಿಷನ್ ಅಂದ್ರೆ ನಥಿಂಗ್ ಬಟ್ ನ್ಯೂ ವಿಷನ್ ಅಲ್ಲಿ ಒಂದು ಎಜುಕೇಶನ್ ನಲ್ಲಿ ಒಂದು ಮಹತ್ವವಾದ ತಿರುವು ಕೊಡಬೇಕು ಅಂತ ಹೇಳಿ ನಾವು ಪ್ಲಾನ್ ಮಾಡಿ ಇದನ್ನ ಕಂಪನಿನ ಶುರು ಮಾಡಿದ್ದೇವೆ. ನವವಿಷನ್ ನಲ್ಲಿ 4 ಸೆಗ್ಮೆಂಟ್ ನಲ್ಲಿ ಇದೆ. ಆಕ್ಚುಲಿ ನಮ್ಮ ಕಂಪನಿ ಲಾಸ್ಟ್ 5 ಇಯರ್ಸ್ ನಲ್ಲಿ ನಾವು ಡೆವಲಪ್ಮೆಂಟ್ ಏನ್ ಮಾಡಿದೀವಿ, 4 ಡಿಫರೆಂಟ್ ಎಜುಕೇಶನ್ ಸೆಗ್ಮೆಂಟ್ ಅಲ್ಲಿ ಇದ್ದೀವಿ. ಸ್ಕೂಲಿಂಗ್ ಎಜುಕೇಶನ್ ಸೆಗ್ಮೆಂಟ್ ಅಲ್ಲಿ ಇದ್ದೀವಿ. 4 ಸೆಗ್ಮೆಂಟ್ ಯಾವ್ದಂದ್ರೆ, ಒಂದು ಅಕಾಡೆಮಿಕ್ ಸೆಗ್ಮೆಂಟ್ ಅಲ್ಲಿ ಇದ್ದೀವಿ. ನಾರ್ಮಲಿ ಏನ್ ಮಕ್ಕಳು ಕಲಿತಾರೆ, ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ ಈ ಸಬ್ಜೆಕ್ಟ್ಸ್ ನಲ್ಲಿ ಇದ್ದೀವಿ. ಎರಡನೇ ಸೆಗ್ಮೆಂಟ್ ನಾನ್ ಅಕಾಡೆಮಿಕ್ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಸೆಗ್ಮೆಂಟ್ ಅಲ್ಲಿ ಇದ್ದೀವಿ. ಅದರಲ್ಲಿ ಅವರು 12 ಸಬ್ಜೆಕ್ಟ್ಸ್ ಅಲ್ಲಿ ಇದ್ದೀವಿ. ಅಬ್ಯಾಕಸ್, ವೇದಿಕ್ ಮ್ಯಾಥಮೆಟಿಕ್ಸ್, ಕ್ವಿಕ್ ಮ್ಯಾಥ್ಸ್, ಮ್ಯಾಥ್ಸ್ ಕ್ಲಬ್, ಎಲೆಕ್ಟ್ರಾನಿಕ್ ಕ್ಲಬ್, ಇಂಗ್ಲಿಷ್ ಕ್ಲಬ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ರೋಬೋಟಿಕ್ಸ್, ಆಮೇಲೆ ಕೋಡಿಂಗ್, ಅನ್ಪ್ಲಗ್ ಕೋಡಿಂಗ್ ಯೂಸಿಂಗ್ ವಿತೌಟ್ ಪೈಥಾನ್, ಅದಾದ್ಮೇಲೆ ಸೈಬರ್ ಲಿಟ್ರಸಿ ಅಂತ ಹೇಳಿ ಟೋಟಲ್ 12 ಸಬ್ಜೆಕ್ಟ್ಸ್ ನಲ್ಲಿ Navvision doing these activities. Navvision also is into it's also into skill development program ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದು ರೀಸೆಂಟ್ಲಿ ಕೊರೋನಾ ವೈರಸ್ ಇದ್ದಾಗ ವಿ ಲಾಂಚ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. Sixa.com ಅಂತ ಹೇಳಿ ಒಂದು ಸೈಟ್ ನ ಲಾಂಚ್ ಮಾಡಿದೀವಿ. ZIKSAA.com ಅಂತ. ಅಕ್ರಾಸ್ ಇಂಡಿಯಾದಲ್ಲಿ ಮಕ್ಕಳು ಬರೀತಾನೆ ಇದ್ದಾರೆ ಎಕ್ಸಾಮ್ಸ್. ಆನ್ಲೈನ್ ದೇ ಕ್ಯಾನ್ ರೈಟ್ MCQ ಕ್ವಶನ್ಸ್ ನ ಸಾಲ್ವ್ ಮಾಡಬಹುದು. ಫ್ರೀ ಆಗಿದೆ ಅದು. ಅಂಡ್ 80% ಮೇಲೆ ಸ್ಕೋರ್ ಮಾಡಿದಾಗ ಒಂದು ಡಿಜಿಟಲ್ ಸರ್ಟಿಫಿಕೇಟ್ ವಿಲ್ ಗೋ ಟು ದೇರ್ ಇಮೇಲ್ ID. ಆಮೇಲೆ 4th ಸೆಗ್ಮೆಂಟ್ ವಿಚ್ ರೀಸೆಂಟ್ಲಿ ಆಲ್ಸೋ ವಿ ಅಂಡರ್ಸ್ಟುಡ್ ಎಜುಕೇಶನ್ ನಲ್ಲಿ, ಸ್ಕೂಲಿಂಗ್ ಎಜುಕೇಶನ್ ನಲ್ಲಿ ಲರ್ನಿಂಗ್ ಡಿಸಬಿಲಿಟಿ ಒಂದು ಕಾನ್ಸೆಪ್ಟ್ ಮೇಲೆ ಸ್ಕೂಲ್ಸ್ ಅಥವಾ ಟೀಚರ್ಸ್ ಕಾನ್ಸಂಟ್ರೇಟ್ ಕೊಡ್ತಾ ಇಲ್ಲ. ಸೊ ಟೀಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ನಲ್ಲಿ ವಿ ಆರ್ ಡೀಲಿಂಗ್ ವಿತ್ ದಿಸ್ ಲರ್ನಿಂಗ್ ಡಿಸಬಿಲಿಟಿ. ಸೊ ಎಷ್ಟೋ ಮಕ್ಕಳಿಗೆ ಓದಕ್ಕಾಗಲ್ಲ, ಬರೆಯಕ್ಕಾಗಲ್ಲ, ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಮೆಡಿಕಲ್ ಪ್ರಾಬ್ಲಮ್ ಇರುತ್ತೆ. ಸೊ ಹೌ ಟು ಐಡೆಂಟಿಫೈ ದಿಸ್ ಪ್ರಾಬ್ಲಮ್ ಮಕ್ಕಳಲ್ಲಿ ಅಂಡ್ ಒಂದು ಅದ್ರ ಸಂಬಂಧಪಟ್ಟಂತೆ ಒಂದು ಸೊಲ್ಯೂಷನ್ ಅನ್ನ ಯಾವ ತರ ಕಂಡುಹಿಡಿಯಬೇಕು, ಯಾವ ತರ ಒಂದು ಪೇರೆಂಟ್ಸಿಗೆ ಒಂದು ಗೈಡೆನ್ಸ್ ಕೊಡಬೇಕು, ಆ ತರ ಒಂದು ಪ್ರೋಗ್ರಾಮ್ನ ವಿ ಆರ್ ಸ್ಟಾರ್ಟಿಂಗ್ ವೆರಿ ಶಾರ್ಟ್ಲಿ ಅಂಡರ್ ನವೋಮಿಯನ್ಸ್ ಟೀಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದನ್ನ ಅನದರ್ ಕಂಪ್ನಿ ಇದೆ ಬೆಂಗಳೂರಲ್ಲಿ
ಜೊತೆ ಟೈ ಅಪ್ ಮಾಡಿ ವಿ ಆರ್ ಡೂಯಿಂಗ್ ದಿಸ್ ಪರ್ಟಿಕ್ಯುಲರ್ ಆಕ್ಟಿವಿಟೀಸ್. ದಿಸ್ 4 ಸೆಗ್ಮೆಂಟಲ್ ನವೋವಿಷನ್ ಇನ್ವಾಲ್ವ್ಮೆಂಟ್ ಟೋಟಲ್. ಓಕೆ ಸರ್, ಇನ್ನು ಅಕಾಡೆಮಿಕ್ ಸೆಗ್ಮೆಂಟ್ ಬಗ್ಗೆ ಮಾತನಾಡ್ಬೋದು, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಯಾಕಂದ್ರೆ ತುಂಬಾ ಗೊಂದಲಗಳು ಇರ್ತವೆ ಯಾವ ತರ ಅಂತ. ಯಾಕಂದ್ರೆ ಕೆಲವೊಂದಿಷ್ಟು ಬೇರೆ ಬೇರೆ ಕಂಪನಿಗಳು ಏನಿರ್ತವೆ ಅವು ಸ್ವಲ್ಪ ವಿಭಿನ್ನವಾಗಿರ್ತವೆ. ಸೊ ನಿಮ್ಮ ಎಜುಕೇಶನ್ ಒಂದು ಕಂಪನಿ ಬಗ್ಗೆ ಮಾತನಾಡ್ತದೆ, ಸೊ ಆ ಬಗ್ಗೆ. ಅಕಾಡೆಮಿಕ್ ಸಬ್ಜೆಕ್ಟ್ನಲ್ಲಿ ನಾವು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳಿಗೆ ನಾವು ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್ 3 ಸಬ್ಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಎಕ್ಸ್ಟೆನ್ಸಿವ್ ಆಗಿ ವರ್ಕ್ ಮಾಡಿದಂಥ ಒಂದು ವರ್ಕ್ ಬುಕ್, ವರ್ಕ್ ಶೀಟ್ಸ್ನ ನಾವು ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈ ವರ್ಕ್ ಬುಕ್, ವರ್ಕ್ ಶೀಟ್ಸ್ ಇಟ್ಸ್ ಯೂನಿಕ್ಲಿ ಡಿಸೈನ್ ಇದೆ. ಸೊ ಅಂದರೆ ಎವ್ರಿ ವರ್ಕ್ ಬುಕ್, ವರ್ಕ್ ಶೀಟು ವಿಲ್ ಹ್ಯಾವ್ ಎನ್ QR ಕೋಡ್ ವಿತ್ ದಟ್. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸ್ಕ್ವೇರ್ ರೂಟ್ ಆಫ್ ಎ ನಂಬರ್, ಮ್ಯಾಥ್ಸ್ನಲ್ಲಿ ನಾವು ಸ್ಕ್ವೇರ್ ರೂಟ್ ಆಫ್ ಎ ನಂಬರ್ ಒಂದು ಕಾನ್ಸೆಪ್ಟ್ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಆ ಒಂದು ಕಾನ್ಸೆಪ್ಟ್ ಜೊತೆಗೆ ಒಂದು QR ಕೋಡ್ನ ವಿ ಆರ್ ಗಿವಿಂಗ್ ದಮ್. ಓಕೆ, ಅದ್ರ ಜೊತೆಗೆ ಎಕ್ಸ್ಟೆನ್ಸಿವ್ ವರ್ಕ್ ಮಾಡೋಂಥ ವರ್ಕ್ಶೀಟು ಕೊಡ್ತಾ ಇದ್ದೀವಿ. ಸೊ ನಮ್ಮ ನವೋವಿಷನ್ ಆ್ಯಪ್ನ ಯೂಸ್ ಮಾಡಿ ಆ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿದರೆ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋನಲ್ಲಿ ಸ್ಕ್ವೇರ್ ರೂಟ್ ಆಫ್ ದ ನಂಬರ್ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಹೇಳಿ ಒಂದು ಡೀಟೇಲ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಬರುತ್ತೆ ವಿತ್ ಅನಿಮೇಟೆಡ್ ವಿಡಿಯೋ ಇದೆ ಅದು. ಓಕೆ, ಸೊ ದೇ ಕ್ಯಾನ್ ಸಿ ದ ವಿಡಿಯೋ and they can solve the worksheets and that has been given in the workbooks. Okay, ಇದು ನಾನ್ ಅಕಾಡೆಮಿಕ್ ಸೆಗ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ? ನಾನ್ ಅಕಾಡೆಮಿಕ್ ಸೆಗ್ಮೆಂಟ್ ಅಂದ್ರೆ ಜನರಲಿ ಮಕ್ಕಳಿಗೆ ಅಕಾಡೆಮಿಕ್ ಇಂದ ನಮಗೆ ಒಂದು ನಾಲೆಜ್ ಇರುತ್ತೆ. ಅಡಿಷನಲ್ ನಾಲೆಜ್ ಏನ್ ಬೇಕಾಗುತ್ತೆ ಮಕ್ಕಳಿಗೆ, ಅದನ್ನ ನಾವು ನಾನ್ ಅಕಾಡೆಮಿಕ್ ಸೆಗ್ಮೆಂಟ್ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಯಲ್ಲಿ ಕೊಡ್ತೀವಿ ಅದನ್ನ. ಓಕೆ, ಸೊ ಪ್ರತಿ ಸ್ಕೂಲಲ್ಲಿ ದೇರ್ ಆರ್ ಡೆಡಿಕೇಟೆಡ್ ಪೀರಿಯಡ್ಸ್ ಇದೆ ವೇರ್ ದಿಸ್ ನಾನ್ ಅಕಾಡೆಮಿಕ್ ಸೆಗ್ಮೆಂಟ್ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ನವೋವಿಷನ್ ಹತ್ರ ಬಂದಾಗ ಅರೌಂಡ್ 12 ಸಬ್ಜೆಕ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಅಬ್ಯಾಕಸ್ ನಲ್ಲಿ ಇದೆ. ಅಬ್ಯಾಕಸ್ ನಲ್ಲಿ ಅರೌಂಡ್ 8 ಲೆವೆಲ್ಸ್ ಆಫ್ ಅಬ್ಯಾಕಸ್ ಬುಕ್ಸ್ ವಿ ಹ್ಯಾವ್ ಡೆವಲಪ್ಡ್. ವೇದಿಕ್ ಮ್ಯಾಥಮೆಟಿಕ್ಸ್ ನಲ್ಲಿ ಇದೀವಿ, 6 ಲೆವೆಲ್ಸ್ ಇದೆ. ಕ್ವಿಕ್ ಮೆಥಡ್ಸ್ ಇದೀವಿ, 6 ಲೆವೆಲ್ಸ್ ಇದೆ. ವಿ ಹ್ಯಾವ್ ಆಲ್ ದಿಸ್ ವಾಟ್ ಎವರ್ ವಿ ಆರ್ ಟಾಕಿಂಗ್ ಎನಿ ಡೆವಲಪ್ಮೆಂಟ್ ಏನಿದೆ ಸಮ್ ನವೋವಿಷನ್ ನಮ್ಮ ಟೀಮ್ ಡೆವಲಪ್ ಮಾಡಿದಂಥ ಬುಕ್ ಆಲ್ ಆಫ್ ಕಾಪಿರೈಟೆಡ್ ಬುಕ್ಸ್, ಕಂಟೆಂಟ್ ವಾಟ್ ವಿ ಆರ್ ಡೆವಲಪಿಂಗ್. ಅದೇ ರೀತಿ ಮ್ಯಾಥ್ಸ್ ಕ್ಲಬ್ ಇದೀವಿ. ಸೊ ಅರೌಂಡ್ 2 ಲೆವೆಲ್ಸ್ ಅಲ್ಲಿ ಇದೀವಿ. ಅಂಡ್ ಇಂಗ್ಲಿಷ್ ಕ್ಲಬ್ 8 ಲೆವೆಲ್ ಅಲ್ಲಿ ಇದೀವಿ. ವಿ ಆರ್ ಡೆವಲಪ್ ದ ಬುಕ್ಸ್ ಅಂಡ್ ಮೆಟೀರಿಯಲ್ಸ್. ಆಮೇಲೆ ಕೋಡಿಂಗ್ ನಲ್ಲಿ ಎಕ್ಸ್ಕ್ಲೂಸಿವ್ ಕೋಡಿಂಗ್ ನಲ್ಲಿ 2 ಸೆಗ್ಮೆಂಟ್ಸ್ ಆಫ್ ಕೋಡಿಂಗ್ ಅಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಸಮಥಿಂಗ್ ಕಾಲ್ಡ್ ಅಸ್ ಅನ್ಪ್ಲಗ್ ಕೋಡಿಂಗ್ ಅಂತ ವಿ ಹ್ಯಾವ್ ಸ್ಟಾರ್ಟೆಡ್ ಇಟ್. ಅಂದ್ರೆ ವಿತೌಟ್ ಯೂಸಿಂಗ್ ಕಂಪ್ಯೂಟರ್ ಯೂಸ್ ಮಾಡದೆ ಯಾವ ರೀತಿ ಮಕ್ಕಳಿಗೆ ಲಾಜಿಕ್ ಆಫ್ ಪ್ರೋಗ್ರಾಮ್ ಹೇಳ್ಕೊಡ್ಬೋದು, 2 ಲೆವೆಲ್ಸ್ ಅಲ್ಲಿ ಯಾವ ತರ ಹೇಳ್ಕೊಡ್ಬೋದು ಡಿಫ್ರೆಂಟ್ ವೇ. ಅದನ್ನ ಒನ್ಸ್ ಮಕ್ಕಳಿಗೆ ಲಾಜಿಕ್ ಆಫ್ ಪ್ರೋಗ್ರಾಮ್ ಗೊತ್ತಾದ್ಮೇಲೆ ದೆನ್ ದೇ ಕ್ಯಾನ್ ಗೋ ಫಾರ್ ಕೋಡಿಂಗ್ ಯೂಸಿಂಗ್ ಪೈಥಾನ್ ಲ್ಯಾಂಗ್ವೇಜ್ ಅಂತ ದಟ್ ಸೆಗ್ಮೆಂಟ್ ಅಲ್ಲಿ ವಿ ಆರ್ ಕಮಿಂಗ್ ಟು. ದೆನ್ ವಿ ಆರ್ ಆಲ್ಸೋ ಇಂಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 5 ಮಾಡ್ಯೂಲ್ಸ್ ಕಂಟೆಂಟ್ ಡೆವಲಪ್ ಮಾಡಿದ್ದೀವಿ. ದೆನ್ ವಿ ಆರ್ ಇಂಟು ರೋಬೋಟಿಕ್ಸ್ 4 ಲೆವೆಲ್ಸ್ ಅಲ್ಲಿ ಇದೀವಿ. ಎಲೆಕ್ಟ್ರಾನಿಕ್ಸ್ ಕ್ಲಬ್ಸ್ ಅಲ್ಲಿ ಇದೀವಿ, ಸೈನ್ಸ್ ಕ್ಲಬ್ ಅಲ್ಲಿ ಇದೀವಿ, ಆಲ್ ಆಫ್ 4 ಲೆವೆಲ್ಸ್ ಇದೆ. ಆಮೇಲೆ we are into even cyber literacy ನಲ್ಲಿ recently also it's first time in India there is cyber literacy for ಮಕ್ಕಳಿಗೆ we are introduced it. So it's a very unique concept ಇದೆ. So around 12 experiment we do it, practically we show ಮಕ್ಕಳಿಗೆ ಯಾವ ತರ ಹ್ಯಾಕಿಂಗ್ ಆಗುತ್ತೆ. Because ನಮ್ಮ ಮಕ್ಕಳು already they are getting exposed to the mobiles ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, they are already exposed to online expose ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಆಗ್ತಾ ಇದೆ. ಎಷ್ಟೋ ಸಲ ಮಕ್ಕಳಿಗೆ ಆನ್ಲೈನ್ ಬುಲ್ಲಿಂಗ್ ನಡೀತಾ ಇದೆ. ದೇರ್ ಆರ್ ಇನ್ಸ್ಟೆಂಟ್ ವೆನ್ ಚಿಲ್ಡ್ರನ್ಸ್ ಹ್ಯಾವ್ ಡೈಡ್ ಆರ್ ದೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಇನ್ಸ್ಟೆಂಟ್ ವಿ ಆರ್ ಸೀನ್ ಇನ್ ಆನ್ಲೈನ್. ಸೊ ಹೌ ಯು ಕ್ಯಾನ್ ಅವಾಯ್ಡ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಇನ್ ಸೈಬರ್. ಅದಕ್ಕೆ ಜನರಲಿ ಇಟ್ ಇಸ್ ಕಾಲ್ಡ್ ಅ ಸೈಬರ್ ಸೆಕ್ಯೂರಿಟಿ. ಬಟ್ ನಾವು ಇಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದೀವಿ ಅಂತ ಸೈಬರ್ ಲಿಟ್ರಸಿ ಅಂತ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. 12 ಎಕ್ಸ್ಪೆರಿಮೆಂಟ್ಸ್ ಮಾಡಿ ತೋರಿಸ್ತೀವಿ ಅವರಿಗೆ. ವಿಶೇಷವಾಗಿ ಯಾರು ಮಾಡಿಲ್ಲ ಮಕ್ಕಳಿಗೆ. ಅದು ವಿತ್ ಸೈಬರ್ ಕಿಟ್ ಜೊತೆಗೆ ಇಟ್ಸ್ ಎಕ್ಸ್ಕ್ಲೂಸಿವ್ ಡಿಸೈನ್ ಸೈಬರ್ ಕಿಟ್ ಇದೆ ನಮಗೆ. ಸೊ ಬ್ಯಾಂಗ್ಳೂರ್ ಬೇಸ್ಡ್ ಸೈಬರ್ ಸೆಕ್ಯೂರಿಟಿ ಒಂದು ಕಂಪ್ನಿ ಇದೆ, ಓಕೆ, ರಿವರ್ಸ್ ಇಂಜಿನಿಯರಿಂಗ್ ಅಂತ. ಅವ್ರ ಥ್ರೂ ವಿ ಹ್ಯಾವ್ ಟೈಡ್ ಅಪ್ ವಿತ್ ದೆಮ್. ವಿ ಆಸ್ಕ್ ದೆಮ್ ಟು ಡೆವಲಪ್ ದ ಕಿಟ್ ಫಾರ್ ಎಕ್ಸ್ಕ್ಲೂಸಿವ್ ಮಕ್ಕಳಿಗೆ. ಅವ್ರಿಗೆ ತೋರಿಸ್ತೀವಿ ವೈಫೈ ಹ್ಯಾಕಿಂಗ್ ಯಾವ ಥರ ಆಗುತ್ತೆ, ATM ಹ್ಯಾಕಿಂಗ್ ಯಾವ ಥರ ಮಾಡ್ಕೊಳ್ತಾರೆ, ನಿಮ್ಮ ಪಾಸ್ವರ್ಡ್ ಹ್ಯಾಕಿಂಗ್ ಯಾವ ಥರ ಮಾಡ್ಕೊಳ್ತಾರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಥವಾ ಅದರಲ್ಲೆಲ್ಲ ಹೋದಾಗ ಯಾವ ಥರ ಹ್ಯಾಕ್ ಮಾಡ್ಕೊಳ್ತಾರೆ, ಯಾವ ಥರ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಇದನ್ನೆಲ್ಲ ನಾವು ವಿ ಶೋ ದೆಮ್ ವಿತ್ ಥಿಯರಿಟಿಕಲ್ ಪಾರ್ಟ್ ಆಫ್ ಇಟ್. ಪ್ರಾಕ್ಟಿಕಲ್ ಕೋಡಿಂಗ್ ಎಲ್ಲ ಹೇಳ್ಕೊಡಲ್ಲ, ಯಾಕಂದ್ರೆ ಅದಕ್ಕೆ ಆಲ್ಮೋಸ್ಟ್ ಲೈಕ್ ದೇ ಸಮಥಿಂಗ್ ಕಾಲ್ಡ್ ಸೈಬರ್ ಲಾ ಇದೆ. ಸೊ 18 years ಆಗಿರ್ಬೇಕಾಗುತ್ತೆ. ಸೊ ಟು ಲರ್ನ್ ದಿಸ್ ಲಾಸ್ ಎಲ್ಲ. ಸೊ ವಿ ಟೀಚ್ ಆಲ್ ದೀಸ್ ಥಿಂಗ್ಸ್ ಇನ್ ಸೈಬರ್ ಲಿಟ್ರಸಿ ನಲ್ಲಿ. ಸೊ ನಾನ್ ಅಕಾಡೆಮಿಕ್ ಇಸ್ ನಥಿಂಗ್ ಬಟ್
ಆ ಮಗುಗೆ ಏನು ಇಷ್ಟ ಇದೆ, ಲೈಕ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಬಂದರೆ ಅವನು 4 ಲೆವೆಲ್ಸ್ ಎಲೆಕ್ಟ್ರಾನಿಕ್ಸ್ ಇದೆ. ಈಚ್ ಆ್ಯಂಡ್ ಎವ್ರಿ ಲೆವೆಲಲ್ಲಿ 16 ಎಕ್ಸ್ಪೆರಿಮೆಂಟ್ಸು ಆ್ಯಂಡ್ 2 ಗ್ರೂಪ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಲ್ಲಿ. ಸೊ ಮಗುಗೆ ಎಲೆಕ್ಟ್ರಾನಿಕ್ ಬಗ್ಗೆ ಕಲಿಬೇಕು ಅಂದರೆ ರೈಟ್ ಫ್ರಮ್ ಬಿಗಿನಿಂಗ್ ವಾಟ್ ಈಸ್ ರೆಜಿಸ್ಟರ್ಸು, ವಾಟ್ ಈಸ್ ಡಯೋಡು. So right from beginning, using manuals and all our components, everything, we teach the child about the electronics. So every subject, non-academic subject ಅಲ್ಲಿ ಮಕ್ಕಳಿಗೆ ಇಷ್ಟ ಬಂದಂತ ಸಬ್ಜೆಕ್ಟ್ ಕಲಿಬಹುದು. So that ಅವ್ರ ಚಾಯ್ಸ್ ಪ್ರಕಾರ ಅವರು ಶಿಕ್ಷಣ ಕಲಿಬಹುದು. ಅವ್ರಿಗೆ ಇಟ್ಸ್ ನಾಟ್ ಕಂಪಲ್ಸರಿ ಅಲ್ಲ, ಅವ್ರಿಗೆ ಏನು ಇಷ್ಟ ಇರುತ್ತೆ, ಅವ್ರಿಗೆ ಮ್ಯಾಥ್ಸ್ ಅಲ್ಲಿ ಇಷ್ಟ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇಷ್ಟ ಇರ್ಬೋದು, ಇಲ್ಲ ಕೋಡಿಂಗ್ ಕಂಪ್ಯೂಟರ್ನಲ್ಲಿ ಇಷ್ಟ ಇರ್ಬೋದು ಅವ್ರಿಗೆ. ಓಕೆ, ನಾವು ಕಲಿಬೇಕು ಅಂತ ಸೈನ್ಸ್ನಲ್ಲಿ ಇಷ್ಟ, ಸೈನ್ಸ್ನಲ್ಲಿ ಸಹ ವಿ ಹ್ಯಾವ್ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್, 16 ಎಕ್ಸ್ಪೆರಿಮೆಂಟ್ಸ್ ಕಲಿಸ್ತೀವಿ, ಗ್ರೂಪ್ ಆಕ್ಟಿವಿಟೀಸ್ ಮಾಡ್ತೀವಿ, 4 ಲೆವೆಲಲ್ಲಿ ವಿ ಟೀಚ್ ದೆಮ್. ಸೊ ಪ್ರಾಕ್ಟಿಕಲಿ ನಾವು ಅವರಿಗೆ ಈ ಸಬ್ಜೆಕ್ಟ್ಸ್ ಅಲ್ಲಿ ಹೇಳ್ಕೊಡ್ತೀವಿ, ಅವರ ಅಭಿರುಚಿಗೆ ತಕ್ಕಂತೆ ಶಿಕ್ಷಣ ಪಡೆದುಕೊಳ್ಳಬಹುದು. ಸೊ ದಟ್ ನಾಳೆ ಅವರು ಹೈಯರ್ ಸ್ಟಡೀಸ್ ಹೋದಾಗ ಯೂಸ್ ಆಗುತ್ತೆ. ಓಕೆ, ಸಿ 2019 ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಪ್ರಕಾರ ಗವರ್ಮೆಂಟ್ ಆಫ್ ಇಂಡಿಯಾ ಎಂಪ್ಲಾಯ್ಮೆಂಟ್ ಲಾಟ್ ಆಫ್ ಪೀಪಲ್ ಏನೀಗ ಕ್ವಾಲಿಫೈ ಆಗಿ ಅಥವಾ ಡಿಗ್ರಿ ಬರ್ತಾ ಇದ್ದಾರೆ, ಲಾಟ್ ಆಫ್ ಪೀಪಲ್ ನಾಟ್ ಗೆಟಿಂಗ್ ಜಾಬ್ಸ್. ಇಟ್ಸ್ ನಾಟ್ ದೇರ್ ಜಾಬ್ ಅವೈಲಬಿಲಿಟಿ ಇಲ್ಲ ಅಂತಲ್ಲ, ಬಟ್ ಜನರಲಿ ಬಿಕಾಸ್ ದೇ ಆರ್ ನಾಟ್ ಫಂಡಮೆಂಟಲಿ ಗುಡ್ ಅಟ್ ದೇರ್ ಸಬ್ಜೆಕ್ಟ್ಸ್. ಓಕೆ, ಬೇಸಿಕಲಿ ಫಂಡಮೆಂಟಲಿ ದೇ ಆರ್ ನಾಟ್ ಗುಡ್ ಅಟ್ ಸಬ್ಜೆಕ್ಟ್. ಸಿ ನಾವು ಒಂದು ಎಕ್ಸಾಂಪಲ್ ಕೊಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರು ಕಲಿಬೇಕು ಮಗು ಅಂದ್ರೆ ಮ್ಯಾಥ್ಸ್ ಇಸ್ ದ ಕೋರ್ ಸಬ್ಜೆಕ್ಟ್. ಮ್ಯಾಥ್ಸ್ ಗೊತ್ತಿಲ್ಲದೇನೆ ಆರ್ಟಿಫಿಷಿಯಲ್ ಮಾಡೋಕ್ಕಾಗಲ್ಲ. ಸೊ ಮ್ಯಾಥ್ಸ್ ನಲ್ಲಿ ನೀವು ಮಗುಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ, ಗೊತ್ತಿಲ್ಲ, ನೀವು ಆರ್ಟಿಫಿಷಿಯಲ್ ಮಿಷನ್ ಲ್ಯಾಂಗ್ವೇಜ್ ಅಥವಾ ಬೇರೆ ಕಲ್ತರೂ ಸಹ performance may not be up to the mark. Okay, so this non-academic is nothing but those subjects where the child is interested. ಮಗು ಏನು ಇಷ್ಟ ಇದೆ ಕಲಿಬಹುದು. ಓಕೆ, ಯಾಕಂದ್ರೆ ತುಂಬಾ ಮಕ್ಕಳಿಗೆ ಅದೊಂದು ಗೊಂದಲ ಇರುತ್ತೆ, ನಮಗೆ ಇದು ಇಂಟ್ರೆಸ್ಟ್ ಇರುತ್ತೆ, ಬಟ್ ಮನೇಲಿ ಪೋಷಕರು ಏನ್ ಒತ್ತಡ ಆಗ್ತಾರೆ ಅದನ್ನ ಕಲಿತಾ ಇರುತ್ತೆ, ಬೇರೆ ಬೇರೆ ಕಡೆ ಸರ್ಚ್ ಮಾಡ್ತಾ ಇರುತ್ತೆ, ಬಟ್ ಎಲ್ಲವೂ ಕೂಡ ಒಂದೇ ಕಡೆ ಸಿಗುತ್ತೆ ಅಂದ್ರೆ ತುಂಬಾ ಯೂಸ್. ಮತ್ತೊಂದ್ ಕಡೆ ಈಗ ಟೀಚರ್ ಡೆವಲಪ್ಮೆಂಟ್ ಸೆಗ್ಮೆಂಟ್ ಅಂತ ಅದು ಕೂಡ ಮುಖ್ಯ. ಯಾಕಂದ್ರೆ ಟೀಚರ್ಸ್ ಗಳಿಗೆ ಕುರಿತಂತೆ ಅವರು ಸಾಕಷ್ಟು ಪ್ರಿಪೇರ್ ಆಗಿರ್ಬೇಕಾಗಿರುತ್ತೆ, ಬೇರೆ ಬೇರೆ ಆಯಾಮಗಳಲ್ಲಿ ಅವ್ರ ಮಕ್ಕಳಿಗೆ ಟೀಚ್ ಮಾಡ್ಬೇಕಾಗುತ್ತೆ, ಅಥವಾ ತುಂಬಾ ಒಂದು ಪರ್ಫೆಕ್ಟ್ ಆಗಿರ್ಬೇಕಾದ್ರೆ ಟೀಚರ್ಸ್ ಏನ್ ಹೇಳ್ತಾರೆ ಮಕ್ಕಳು ಅದನ್ನ ಕೇಳ್ತಾರೆ. ಸೊ ಆ ಬಗ್ಗೆ ಮಾತನಾಡ್ತಾರೆ. ಸಿ ಜನರಲಿ ಏನಾಗುತ್ತೆ ಟೀಚರ್ ಅಂತ ಅಂದಾಗ ಜನರಲಿ ವಿ ಹ್ಯಾವ್ ಗಾಟ್ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಥ್ರೂ ದೇ ಅಂಡರ್ಗೋ ದ ಟ್ರೈನಿಂಗು, ಇಲ್ಲ BEd ನಲ್ಲಿ ಅಂಡರ್ಗೋ ದ ಟ್ರೈನಿಂಗ್. ಬಟ್ ಪ್ರಾಕ್ಟಿಕಲಿ ವೆನ್ ಗೋ ಟು ದ ಸ್ಕೂಲ್ ಹೋದಾಗ ಭಾಳ ಒತ್ತಡದಲ್ಲಿ ಅವ್ರು ಕ್ಲಾಸಸ್ ಮಾಡ್ತಾರೆ. ಓಕೆ, 30, 40, 50 ಸ್ಟೂಡೆಂಟ್ಸ್ ಕುತ್ಕೊಂಡಿರ್ತಾರೆ. ಎವ್ರಿ ಸ್ಟೂಡೆಂಟ್ಸ್ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಒಂದು ಸೆಗ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್ ಏನಿದ್ದಾರೆ ಅಂದರೆ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಸ್ ಲರ್ನಿಂಗ್ ಡಿಸಬಿಲಿಟಿ. ಅಂದರೆ ಕಲಿಬೇಕು ಅಂತ ಇಷ್ಟ ಇದ್ರೂ ಕಲಿಯೋಕ್ಕಾಗಲ್ಲ. ಸೊ ಈಗ ಒಂದು ಮೂವಿ ಬಂದಿತ್ತು ತಾರಾ ಜಮೀನ್ ಪರ್ ಅಂತೇಳಿ. ಸೊ ದಟ್ ಮೂವಿನಲ್ಲಿ ಇದನ್ನ ಕಾನ್ಸೆಪ್ಟ್ನ ಹೈಲೈಟ್ ಮಾಡಿದ್ದಾರೆ. ಬಟ್ ಮೋಸ್ಟ್ ಆಫ್ ದ ಟೀಚರ್ಸಿಗೆ ಈ ಒಂದು ಹೌ ಟು ಐಡೆಂಟಿಫೈ ದಿಸ್ ಚಿಲ್ಡ್ರನ್ ಅವ್ರಿಗೆ ಲರ್ನಿಂಗ್ ಡಿಸಬಿಲಿಟಿ ಅಂತ ಕಾನ್ಸೆಪ್ಟ್ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆಮೇಲೆ ಅದನ್ನ ಅವ್ರ ಪೇರೆಂಟ್ಸಿಗೆ ಹೇಳೋಕ್ಕಾಗಲ್ಲ. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಆಗುತ್ತೆ, ವಿ ಗೋ ಟು ದಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್. ಬಟ್ ಮೇಜರ್ಲಿ ಐದರ್ ನಿಮ್ಮ ಮಗು ಇದು ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಕಲಿತಾ ಇಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಬ್ಲೇಮ್ಸ್ ಕೇಳ್ತೀವಿ ಹೊರತು ಅದಕ್ಕೊಂದು ಸೊಲ್ಯೂಷನ್ಸ್ ನಮ್ಮ ಹತ್ರ ಸಿಗಲ್ಲ. ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಅರ್ಥ ಮಾಡ್ಕೊಳ್ಳೋದು. ಸೊ ದಟ್ ಈಸ್ ನಥಿಂಗ್ ಬಟ್ ಲರ್ನಿಂಗ್ ಡಿಸಬಿಲಿಟಿ. ಓಕೆ, ಕಲಿಬೇಕಂತ ಇರುತ್ತೆ ಬಟ್ ಕಲಿಯಕ್ಕಾಗಲ್ಲ, ಸಮ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಟೀಚರ್ಸ್ ಅಕಸ್ಮಾತ್ ಈ ಕಾನ್ಸೆಪ್ಟ್ನಲ್ಲಿ ದೇ ನೋ ಇಟ್, ಓಕೆ, ದೆನ್ ದೇ ಕ್ಯಾನ್ ಐಡೆಂಟಿಫೈ ದೋಸ್ ಚಿಲ್ಡ್ರನ್. ಅದ್ರ ಮೇಲೆ ದೇ ಕ್ಯಾನ್ ಪುಟ್ ಎಫರ್ಟ್ಸ್ ಆನ್ ದಟ್. ಸ್ಕೂಲ್ಸ್ ಇಂದ ಎಫರ್ಟ್ಸ್ ಆಗ್ಬೋದು, ಅಥವಾ ಪೇರೆಂಟ್ಸಿಗೂ ಒಂದು ಇನ್ಫಾರ್ಮೇಷನ್ ಕೊಟ್ಟು ನಿಮ್ಮ ಮಗುಗೆ ಇಂಥ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ದಯವಿಟ್ಟು ಇದನ್ನು ಸ್ವಲ್ಪ ಕನ್ಸಿಡರೇಷನ್ ಮಾಡ್ಕೊಳ್ಳಿ. ಸೊ ದೇ ಕ್ಯಾನ್ ಬಿ ಸಾಲ್ವ್. ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಇಟ್ಸ್ ನಾಟ್ ದಟ್ ಕ್ಯಾನ್ ಬಿ ಸಾಲ್ವ್ ಅಂತಲ್ಲ, ಇಟ್ ಕ್ಯಾನ್ ಬಿ ಸಾಲ್ವ್, ಬಟ್ ಯು ಹ್ಯಾವ್ ಟು ಪುಟ್ ಸಮ್ ಲಿಟ್ಲ್ ಬಿಟ್ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗತ್ತೆ ಇದ್ರ ಮೇಲೆ ಅಂತ ಹೇಳಿ ಅವರು ಒಂದು ಐಡೆಂಟಿಫೈ ಮಾಡಿ ಪೇರೆಂಟ್ಸಿಗೆ ಅಥವಾ ಟೀಚರ್ ಐಡೆಂಟಿಫೈ ಅವ್ರಿಗೊಂದು ಸ್ವಂತ ಎಫರ್ಟ್ ಹಾಕೋಂಥ ಒಂದು ನಾಲೆಜ್ ಬೇಕಾಗುತ್ತೆ. ಆ ನಾಲೆಜ್ ಕೊಡಬೇಕು ಅಂತಂದರೆ ದಟ್ಸ್ ಅ ರೀಸನ್ ವಿ ಇಂಟ್ರೊಡ್ಯೂಸ್ ಸಮಥಿಂಗ್ ಕಾಸ್ ಟೀಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಟೀಚರ್ನ ಅಡಿಷನಲಿ ಏನು ನಾವು ನಾಲೆಜ್ ಕೊಡ್ಬೋದು, ಸೊ ದಟ್ ದೇ ಡೆವಲಪ್ ಅಂಡ್ ದೇ ಕಂಡಕ್ಟ್ ಸಮ್ ಕೈಂಡ್ ಆಫ್ ಗುಡ್ ಆಕ್ಟಿವಿಟೀಸ್ ಅಂತ. ಎಲ್ಲ ಒಂದ್ ಕಡೆ ಕಾಲಕ್ಕೆ ತಕ್ಕಂತೆ ಟೀಚರ್ಗಳು ಕೂಡ ಅಪ್ಡೇಟ್ ಆಗ್ಬೇಕು ಅನ್ನುವಂಥದ್ದು ನಿಮ್ಮ ಉದ್ದೇಶ. ಸೊ ಆ ಒಂದು ಯೋಜನೆ ಇಟ್ಕೊಂಡು ಇಲ್ಲಿ ನೀವು ಅದನ್ನ ಪ್ರಯೋಗ ಮಾಡ್ತಾ ಇದ್ದೀವಿ. ಓಕೆ, ಮತ್ತೊಂದು ಸ್ಕಿಲ್ ಡೆವಲಪ್ಮೆಂಟ್. ಸ್ಕಿಲ್ ಪ್ರಮುಖ ರೀತಿಯಲ್ಲಿ ಒಂದು ಜೀವನ ಅಥವಾ ಒಂದು ವ್ಯಕ್ತಿಯನ್ನ ಮುನ್ನಡೆಸ್ಕೊಂಡು ಹೋಗುತ್ತೆ. ಸ್ಕಿಲ್ ಇದ್ದವ್ರು ಬದುಕ್ತಾರೆ ಅಂತ ಹೇಳ್ತಾರೆ. ಒಂದ್ ಕಡೆ ಎಜುಕೇಶನ್ ಇಲ್ಲ ಅಂದ್ರೂ ಕೂಡ ಸ್ಕಿಲ್ ಮೇಲೆ ಬದುಕ್ತಾನೆ ಅಂತ. ಸೊ ಯಾವ ತರ ನೀವು ಇದನ್ನು ಟೀಚ್ ಮಾಡ್ತೀರಾ? ಸಿ ಮೋಸ್ಟ್ ಆಫ್ ದಿ ಒಂದ್ಸಲ ನೀವು ಸ್ಕೂಲಿಂಗ್ ಎಜುಕೇಶನ್ ಮುಗಿದಾದ್ಮೇಲೆ ಐದರ್ ನೀವು ಎಂಟ್ರೆನ್ಸ್ ಎಕ್ಸಾಮ್ ಇರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಹೋದಾಗ ನೀವು
become something like MCQ questions ಬರುತ್ತೆ. Okay, so one question with multiple choice ಇರುತ್ತೆ. Okay, so ಆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡುವಂಥ ಒಂದು ಟ್ರಿಕ್ಸ್ ಇರುತ್ತೆ. ಈಗ ನಂಬರ್ ಪ್ಯಾಟರ್ನ್ ಇರ್ಬೋದು, ಯಾವ ಥರ ಸಾಲ್ವ್ ಮಾಡ್ತೀರ ಅದನ್ನು. ಓಕೆ, ಇಲ್ಲ ಕ್ವಿಜ್ ಇರ್ಬೋದು, ಪಝಲ್ಸ್ ಇರ್ಬೋದು. ಓಕೆ, ಇದೆಲ್ಲ ಸಾಲ್ವ್ ಮಾಡೋ ಒಂದು ಟ್ರಿಕ್ ಇರುತ್ತೆ. ಓಕೆ, ಇದನ್ನು ನಾವು ವಿ ಕನ್ಸಿಡರ್ ಸ್ಕಿಲ್ ಡೆವಲಪ್ಮೆಂಟ್. ಈ ಸ್ಕಿಲ್ಸ್ನ ಇಫ್ ಯು ಆರ್ ಏಬಲ್ ಟು ಇಂಪಾರ್ಟ್ ಇನ್ ಅ ಚೈಲ್ಡ್, ಓಕೆ, ಮೊದಲಿಂದಲೇ ಓಕೆ ಇಂಪಾರ್ಟ್ ಇನ್ ಅ ಚೈಲ್ಡ್ ಮಾಡಿದಾಗ ದಟ್ ಮೇ ಬಿ ಹೆಲ್ಪ್ಫುಲ್ ಫಾರ್ ದ ಚೈಲ್ಡ್ ಇನ್ ದ ಫ್ಯೂಚರ್, ಎಸ್ಪೆಷಲಿ ಜಾಬ್ನಲ್ಲಿ ಅಥವಾ ಎಂಟ್ರೆನ್ಸ್ನಲ್ಲಿ. ಇದೆಲ್ಲ ಇಟ್ ಮೇ ಬಿ ಎ ವೆರಿ ಬೆನಿಫಿಷಿಯಲ್ ಅಂತ ಅನ್ಸುತ್ತೆ. ಸೊ ಕೀಪಿಂಗ್ ದೋಸ್ ಥಿಂಗ್ಸ್ ಇನ್ ಮೈಂಡ್, ವಿ ಲಾಂಚ್ ಒನ್ ಸೈಟ್. ಇದು ಕೊರೋನಾ ವೈರಸ್ ಟೈಮ್ನಲ್ಲಿ ವಿ ಲಾಂಚ್ ದ ಸೈಟ್ Shiksha.com. It's a Sanskrit word, Shiksha, ZIKSAA.com ಅಂತ ಹೇಳಿ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ವಿ ಹ್ಯಾವ್ ಅಪ್ಲೋಡೆಡ್ ಇಟ್. ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು, ಜನರಲ್ ನಾಲೆಜು, ಎಲೆಕ್ಟ್ರಾನಿಕ್ಸು. ಶಾರ್ಟ್ಲಿ ವಿ ಆರ್ ಲಾಂಚಿಂಗ್ ಇವನ್ ಕಂಪ್ಯೂಟರ್ ಸೈನ್ಸು. 5 ಲೆವೆಲ್ಸ್ ಇದೆ ಅದರಲ್ಲಿ. ಫ್ರೀ ಇದೆ, ಕಂಪ್ಲೀಟ್ಲಿ ಫ್ರೀ. ಯು ಕ್ಯಾನ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಮಕ್ಕಳು ಹೋಗ್ಬೋದು, ಲಾಗಿನ್ ಮಾಡ್ಕೋಬೋದು. ದೇ ಕ್ಯಾನ್ ಮಲ್ಟಿಪಲ್ ಟೈಮ್ ಅಟೆಂಡ್ ಮಾಡ್ಬೋದು. ಅರ್ಥ ಆಗಿರೋದು ಆನ್ಸರ್ ಬರುತ್ತೆ, ನೋಡ್ಬೋದು. ಆಮೇಲೆ ಒಂದ್ಸಲ ದೇ ಸ್ಕೋರ್ 80 ಮಾರ್ಕ್ಸ್ ಸ್ಕೋರ್ ಮಾಡಿದ 80% ಮಾಡಿದಾಗ ದೆನ್ ದೇ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಅದಲ್ಲದೆ ಒಂದು ಡಿಜಿಟಲ್ ಸರ್ಟಿಫಿಕೇಟ್ ಟು ಎನ್ಕರೇಜ್ ಚಿಲ್ಡ್ರನ್ಗೆ. ಡಿಜಿಟಲ್ ಸರ್ಟಿಫಿಕೇಟ್ ಕಮ್ ಟು ದೇರ್ ಇಮೇಲ್ ಐಡಿ. ಅವರ ಒಂದು ಇದಕ್ಕೆ ಸರ್ಟಿಫಿಕೇಟ್ ಕೂಡ ಹೆಸರು ಜೊತೆಗೆ ವಿತ್ 80% ಅಥವಾ 90% ಏನು ಮಾರ್ಕ್ಸ್ ಸ್ಕೋರ್ ಮಾಡಿದಾರೆ ಆ ಮಾರ್ಕ್ಸ್ ಸ್ಕೋರ್ ಸರ್ಟಿಫಿಕೇಟ್ ಬರುತ್ತೆ ಅವರು ಇದಕ್ಕೆ. ಸೊ ದೇ ಕ್ಯಾನ್ ಪ್ರಿಂಟ್ ಅಂಡ್ ಕೀಪ್ ಇಟ್ ದರ್ ಸರ್ಟಿಫಿಕೇಟ್. ಇಲ್ಲ ಅವ್ರಿಗಿಲ್ಲ ನನಗೆ ಫಿಸಿಕಲ್ ಸರ್ಟಿಫಿಕೇಟ್ ಬೇಕು, ಮೆಡಲ್ ಬೇಕು ಅಂತಂದ್ರೆ ವಿ ಆರ್ ನಾಮಿನಲಿ ವಿ ಆರ್ ಚಾರ್ಜಿಂಗ್ 199 rupees. ದಟ್ಸ್ ಪ್ರಿಂಟಿಂಗ್ ಚಾರ್ಜ್ ಅಥವಾ ಮೆಡಲ್ ಚಾರ್ಜು, ಪೋಸ್ಟಲ್ ಚಾರ್ಜ್ ಅಂತ. ವಿ ಆರ್ ನಾಟ್ ಟೇಕಿಂಗ್ ಎನಿ ಅಡಿಷನಲ್. ವಿಲ್ ಪ್ರಿಂಟ್ ಎವ್ರಿಥಿಂಗ್, ವಿಲ್ ಸೆಂಡ್ ಇಟ್ ಟು ದೇರ್ ಪ್ಲೇಸಸ್ ಅಂತ. ಸೊ ದಿಸ್ ಬೇಸಿಕಲಿ ಬಿಕಾಸ್ ವಿ ವಾಂಟೆಡ್ ಟು ಎನ್ಕರೇಜ್ ಚಿಲ್ಡ್ರನ್ ಟು ರೈಟ್ ದಿಸ್ ಕೈಂಡ್ ಆಫ್ ಎಕ್ಸಾಮಿನೇಷನ್ ಅಂಡ್ ಗೆಟ್ ಯೂಸ್ ಟು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಅಂತ ಒಂದು ಕಾನ್ಸೆಪ್ಟ್ ನಲ್ಲಿ ವಿ ಹ್ಯಾವ್ ಡನ್ ದಿಸ್ ಪರ್ಟಿಕ್ಯುಲರ್ ಸೈಟ್. Shiksha.com. ಓಕೆ ಸರ್, ಇನ್ನು ಮೇಡಮ್ ನಾವು ನಿಮ್ಮ ಮಾತನಾಡಿಸೋದ್ರೆ ಸಾಕಷ್ಟು ವಿಚಾರಗಳಿದ್ದಾವೆ. ನಿಮ್ಮ ಒಂದು ಏನಿದೆ ನವೋಷನ್ ಎಜುಕೇಶನ್ ಕಂಪನಿ ಮೂಲಕ ಸಾಕಷ್ಟು ಬುಕ್ಗಳು ಕೂಡ ಬಂದಿರುವಂಥದ್ದು. ಸೊ ಆ ಬುಕ್ಗಳ ಬಗ್ಗೆ, ಪಬ್ಲಿಷ್ ಬಗ್ಗೆ ಮಾತನಾಡೋದಾದ್ರೆ ಏನು ಹೇಳ್ತೀರಾ? ನವೋಷನ್ ಎಲ್ಲ ಬುಕ್ಸ್, ಎಲ್ಲ ಕಂಟೆಂಟ್ ಡೆವಲಪ್ ಬೈ ನವೋಷನ್ ಟೀಮ್. ಮತ್ತೆ ಇದೆಲ್ಲ ಬುಕ್ಸ್ ಕಾಪಿ ರೈಟೆಡ್. ಸೊ ಇದು ಎಲ್ಲ ಬುಕ್ಸ್ ಪಬ್ಲಿಷ್ಡ್ ಬೈ ವೇದಿಕ್ ಮ್ಯಾಥಮೆಟಿಕ್ಸ್ 5 levels ಬುಕ್ಸ್ ಪಬ್ಲಿಷ್ಡ್ ಬೈ ನೋಷನ್ ಪ್ರೆಸ್. 5 levels ಇರುತ್ತೆ. ಇದರಲ್ಲಿ 5 levels ಪಬ್ಲಿಷ್ಡ್ ಬೈ ನೋಷನ್ ಪ್ರೆಸ್ ಇನ್ನ. ಮತ್ತೆ ಬಂದ್ರೆ ಅಬಾಕಸ್ 5 levels ಪಬ್ಲಿಷ್ಡ್ ಬೈ ಬ್ಲೂ ರೋಸ್ ಪಬ್ಲಿಷರ್ಸ್. ಬ್ಲೂ ರೋಸ್ ಪಬ್ಲಿಷರ್ ಇಂದ ಪಬ್ಲಿಷ್ ಮಾಡಿದ್ದಾರೆ 5 levels. ಇದರಲ್ಲಿ ಈಚ್ ಲೆವೆಲ್ ಅಲ್ಲಿ ಡಿಫರೆಂಟ್ ಕಾನ್ಸೆಪ್ಟ್ ಇರುತ್ತೆ, ಲೆವೆಲ್ ವೈಸ್ ಇರುತ್ತೆ. ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಆಕ್ಚುಲಿ ಅಬಾಕಸ್ ಅಲ್ಲಿ 8 levels ಇರುತ್ತೆ. ಫಸ್ಟ್ ಬಿಗಿನಿಂಗ್ ಅಲ್ಲಿ ನಾವು ನಾರ್ಮಲ್ ಹೇಗೆ ಟೂಲ್ ಯೂಸ್ ಮಾಡಬೇಕು, ಮತ್ತೆ ಹೇಗೆ ಅದರಲ್ಲಿ ಸ್ಟಾರ್ಟಿಂಗ್ ಪ್ರೆಸೆಂಟೇಷನ್ ಬೇಸಿಕ್ ಇಂದ ಹೇಳ್ಕೊಡ್ತೇವೆ ಅಬಾಕಸ್ ಅಲ್ಲಿ. ಈ ರೀತಿ 8 levels ಇದೆ. ಅದರಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, LCM, LCF ಎಲ್ಲ ಬರುತ್ತೆ, ಎಲ್ಲ ಕವರ್ ಆಗುತ್ತೆ. ಸ್ಕ್ವೇರ್ ರೂಟ್ಸ್ ಎಲ್ಲ. ಮತ್ತೆ ಇನ್ನೊಂದಿದೆ ನಮ್ದು ಕ್ವಿಕ್ ಮ್ಯಾಥಮೆಟಿಕ್ಸ್ ಅಂತ. ಇದು 24/7 ಪಬ್ಲಿಷರ್ ಇಂದ ಪಬ್ಲಿಷ್ ಮಾಡಿದ್ದೇನೆ. ಇದರಲ್ಲಿ ಬಂದು 6 levels ಇರುತ್ತೆ. ಇದು ಸ್ವಲ್ಪ ರಿಲೇಟೆಡ್ ಅಕಾಡೆಮಿಕ್ ರಿಲೇಟೆಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ. ಕ್ವಿಕ್ ಮ್ಯಾಥಮೆಟಿಕ್ಸ್ ಈಗ ಟ್ರಿಕ್ಸ್ ಎಲ್ಲ ಇರುತ್ತೆ ಮ್ಯಾಥ್ಸ್ ಸಾಲ್ವ್ ಮಾಡಕ್ಕೆ. ಆ ಎಲ್ಲ ಟ್ರಿಕ್ಸ್ ಇದರಲ್ಲಿ ಕವರ್ ಆಗಿರುತ್ತೆ ಕ್ವಿಕ್ ಮ್ಯಾಥಮೆಟಿಕ್ಸ್. ಈ ರೀತಿ ಬೇರೆ ಬೇರೆ ಇದೆ. ರೋಬೋಟಿಕ್ಸ್ ಇದೆ, ಮ್ಯಾಥ್ ಕ್ಲಬ್. ರೋಬೋಟಿಕ್ಸ್ ಅಲ್ಲಿ ನಾವು 4 levels ಇದೆ. 4 levels ಜೊತೆ ಮ್ಯಾನ್ಯುಯಲ್, ಬುಕ್ಲೆಟ್ ಮತ್ತೆ ಒಂದು ಕಿಟ್ ಕೊಡ್ತೀವಿ. ಇದರ ವಿಶೇಷತೆ ಏನೇನು ನೋಡಬಹುದು ಅಂತ ಈ ಬುಕ್ಸ್ ಟೀಚರ್ಸ್ಗೂ ಹೆಲ್ಪ್ ಆಗುತ್ತೆ ಇದು ಮಾಡಕ್ಕೆ. ಇದ್ರ ಜೊತೆ ನಾವು ವರ್ಕ್ ಬುಕ್ ಕೊಡ್ತೀವಿ, ಅದು ಮಕ್ಕಳಿಗೆ ಸಾಲ್ವ್ ಮಾಡೋಕೆ, ಎಲ್ಲ ತರದ ಕ್ವಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋಕೆಲ್ಲ ಇದಾಗುತ್ತೆ, ಅವ್ರಿಗೆ ಯೂಸ್ ಆಗುತ್ತೆ. ಮೇಡಮ್, ಇನ್ನು ಕಾಪಿರೈಟ್ಸ್ ಬಗ್ಗೆ ಮಾತಾಡಿದ್ರು. ಓಕೆ, ಯಾಕಂದ್ರೆ ಅದು ನಿಮ್ಮ ವಲಯದಿಂದ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವೊಂದು ಬುಕ್ಸ್ಗಳು ಇರ್ತವೆ, ಕಾಮನ್ ಬೇರೆ ಕಡೆ ಬುಕ್ಸ್ಗಳು ಇರ್ತವೆ. ನಿಮ್ಮ ವಿಶೇಷತೆ ಅಂತ ಕೇಳಿದಾಗ ಏನ್ ಹೇಳ್ಬೋದು ಬುಕ್ಸ್ಗಳಿಗೆ ಸಂಬಂಧಪಟ್ಟಂತೆ? ಈಗ ಒಂದು ವಿಚಾರಕ್ಕೆ ಇರ್ಬೋದು, ಸಾಕಷ್ಟು ಬುಕ್ಸ್ಗಳು ಇರ್ತವೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ, ಈಗ ರೋಬೋಟಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸೈನ್ಸ್ಗೆ ಸಂಬಂಧಪಟ್ಟಂತೆ. ಸೊ ಈಗ ಚೂಸ್ ಮಾಡ್ಕೋಬೇಕಂದ್ರೆ ವಿಶೇಷತೆ ಬಗ್ಗೆ ಮಾತನಾಡೋದಾದ್ರೆ ಯಾವೆಲ್ಲ ಅಂಶಗಳಿದ್ದಾವೆ? ಬುಕ್ಸ್ ಇದರಲ್ಲಿ ನಾವು ಲೆವೆಲ್ ವೈಸ್ ಕೊಡ್ತೀವಿ. ಈಗ ಮಗು ಅವರು ಈಗ 5th ಸ್ಟ್ಯಾಂಡರ್ಡ್ ಇದೆ ಮಗು ಅಂದ್ರೆ ಅವ್ನಿಗೆ
ಮೊದಲೇ ಎಲ್ಲ ಬೇಸಿಕ್ ಕಲ್ತಿರ್ತಾರೆ. ಬೇರೆ ಲೆವೆಲ್ಗೆ ಹೋಗ್ಬೇಕಂದ್ರೆ ಇಲ್ಲಿ ನಾವು ಲೆವೆಲ್ ವೈಸ್ ಕೊಟ್ಟಿರ್ತೀವಿ, ಅದರಿಂದ ಅವ್ರಿಗೆ ಯಾವ ಲೆವೆಲ್ ಬೇಕೋ ಅದು ಚೂಸ್ ಮಾಡಿ ಅವರು ಓದ್ಬೋದು. ಅದು ಒಂದು ವಿಶೇಷತೆ ಇರುತ್ತೆ ಇದರಲ್ಲಿ. ಓಕೆ, ಅದು ಯೂಸ್ ಆಗುತ್ತೆ ಅಂದ್ರೆ ಬೇಸಿಕ್ ಆಗಿ ನೀವು ಏನಾದರೂ ಮುಂದಕ್ಕೆ ಹೋದಾಗ ಅದು ಸ್ವಲ್ಪ ಯೂಸ್ ಆಗುತ್ತೆ. ಹಾ, ಮೊದಲೇ ನೀವು ಕಲ್ತಿದ್ರೆ ಅದು ಈ ಬೇಸಿಕ್ ನೀವು ಕಲ್ತ್ಬಿಟ್ಟಿದೀರಾ, ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಸೊ ಲೆವೆಲ್ ವೈಸ್ ಇರೋದ್ರಿಂದ ನೀವು ಯಾವುದೇ ಲೆವೆಲ್ ತಗೊಂಡು ನೀವು ಸ್ಟಡಿ ಮಾಡ್ಬೋದು ಬುಕ್ಸ್. ಬುಕ್ಸ್ ಎಲ್ಲ ನಿಮಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲೆಲ್ಲ ಸಿಗುತ್ತೆ. ಒಂದು ನವೋವಿಂದ ಒಂದು ಅಡ್ವಾಂಟೇಜ್ ಏನಂದರೆ, ಸೊ ಪಬ್ಲಿಷರ್ ಜೊತೆಗೆ ನಾವು ಒಂದು ಟೈಅಪ್ ಮಾಡ್ಕೊಳ್ತೀವಿ. ಸೊ ಅದರಲ್ಲಿ 2 ಸೆಗ್ಮೆಂಟ್ ಇದೆ ನಾವು ಬುಕ್ಸಲ್ಲಿ. ಒಂದು ಟೆಕ್ಸ್ಟ್ ಬುಕ್ ನಾವು ಪ್ರಿಂಟ್ ಮಾಡ್ಕೊಳ್ತೀವಿ. ಟೆಕ್ಸ್ಟ್ ಬುಕ್ ನಾವು ಪ್ರಿಂಟ್ ಯೂಸಿಂಗ್ ಪಬ್ಲಿಷರ್ಸ್. ಈ ನೋಷನ್ ಪ್ರೆಸ್ ಅಂತ ಹೇಳ್ತಾ ಇದ್ದೆ. ನೋಷನ್ ಪ್ರೆಸ್ ಚೆನ್ನೈಯಿಂದ ಇದೆ, ಬ್ಲೂ ರೋಸ್ ಫ್ರಮ್ ಡೆಲ್ಲಿಯಿಂದ ಇದ್ದಾರೆ, 24/7 ಫ್ರಮ್ ಕಲ್ಕತ್ತಾ. ದೇ ಪ್ರಿಂಟ್ ದ ಬುಕ್, ದೇ ಸೆಲ್ ಇಟ್ ಇನ್ ಅಮೆಝಾನು, ಫ್ಲಿಪ್ಕಾರ್ಟು. ಈ ಬುಕ್ಸು ಬರ್ತಾ ಇದೆ ನಮ್ಮದು ಅಕ್ರಾಸ್ ವರ್ಲ್ಡ್. ದೇ ಸೆಲ್ ಇಟ್, ನಮ್ಗೆ ರಾಯಲ್ಟಿ ಬರುತ್ತೆ ಒಂದು. ಎರಡನೇದಾಗಿ ನಮಗೆ ವರ್ಕ್ ಬುಕ್ಸ್ ಇದೆ. ಸೊ ಈ ವರ್ಕ್ ಬುಕ್ಸ್ ಏನು ನಾವು ತಯಾರು ಮಾಡಿದ್ದೀವಿ, ಇದು ಓನ್ಲಿ ಥ್ರೂ ನವೋವಿಷನ್ ಅಥವಾ ನವೋವಿಷನ್ ಫ್ರಾಂಚೈಸಿ ಥ್ರೂನೇ ಮಾರೋದು ನಾವು ಅದನ್ನು. ಅಂದರೆ ಸ್ಕೂಲ್ಸ್ ಹೋದಾಗ ನಾವು ಕಂಡಕ್ಟ್ ಮಾಡಿದ ಪ್ರೋಗ್ರಾಮ್ನ ವರ್ಕ್ ಬುಕ್ ಮಕ್ಳಿಗೆ ಕೊಡ್ತೀವಿ ಅದನ್ನು. ಓಕೆ, ದಟ್ ಜನರಲಿ ನಾವು ಅದನ್ನು ಮಾಸ್ ಎಲ್ಲ ಇಲ್ಲೇ ಅವೈಲೇಬಲ್ ಮಾಡಿಲ್ಲ ಅದನ್ನು. ಓಕೆ, ಬಿಕಾಸ್ ದಟ್ಸ್ ಎಕ್ಸ್ಕ್ಲೂಸಿವ್ ಡಿಸೈನ್ ಬೈ ನವೋವಿಷನ್ ಇದೆ. ಓಕೆ, ದಟ್ಸ್ ಅ ಬೇಸಿಕ್ ಡಿಫ್ರೆನ್ಸ್ ಇದೆ. ಓಕೆ ಸರ್, ಇನ್ನು ಆ್ಯಪ್ ಬಗ್ಗೆ ಮಾತನಾಡೋದಾದ್ರೆ, ಯಾಕಂದರೆ ಸಾಕಷ್ಟು ಮಹತ್ವವನ್ನು ಹಿಂದಿನ ದಿನಗಳಲ್ಲಿ ಆ್ಯಪ್ಗಳು ಪಡೆದುಕೊಂಡಿರುತ್ತೆ. ನಾವು ಏನೇ ಬೇಕು ಅಥವಾ ಏನೇ ಪರ್ಚೇಸ್ ಮಾಡ್ಬೋದು, ಏನೇ ತಿಳ್ಕೊಬೇಕು ಅಂದರೆ ಆ್ಯಪ್ಗಳ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾಗಳ ಮೂಲಕ ತಿಳ್ಕೊಳ್ತೀವಿ. ಸೊ ನೀವು ಕೂಡ ನಿಮ್ಮ ಸಂಸ್ಥೆ ಮೂಲಕ ಒಂದು ಆ್ಯಪನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು. ಸೊ ವಿಶೇಷತೆ ಏನು ಸರ್, ಅದು ಬೇರೆ ಆ್ಯಪ್ಗಳಿಗಿಂತ ಹೇಗೆ ಡಿಫ್ರೆಂಟ್ ಆಗಿದೆ? ದಿಸ್ ಕೊರೋನಾ ವೈರಸ್ ಬಂದಾದಮೇಲೆ ಒಂದು ವಾಟ್ ವಿ ಅಬ್ಸರ್ವ್, ಒಂದು ಬೇಸಿಕ್ ಪಾಯಿಂಟ್ ನಾವೇನು ಅಬ್ಸರ್ವ್ ಮಾಡಿದ್ದೀವಿ ಅಂದರೆ, ದೇಸ್ ಲಾಟ್ ಆಫ್ ಡಿಸ್ಟ್ರೆಸ್ ಇದೆ. ಒಂದು ಸೆಗ್ಮೆಂಟ್ ಆಫ್ ಸ್ಕೂಲ್ಸಲ್ಲಿ ಆನ್ಲೈನ್ ಮಾಡ್ತಾ ಇದ್ದಾರೆ, ಅದೂ ಲಿಮಿಟೆಡ್ ಇದೆ. ಓಕೆ, ಮೆಜಾರಿಟಿ ಆಫ್ ದ ಸ್ಕೂಲ್ಸಲ್ಲಿ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಅಥವಾ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಇದು ನಡ್ತಾ ಇಲ್ಲ. ಓಕೆ, ಆನ್ಲೈನ್ ಕ್ಲಾಸ್ ರನ್ ಆಗ್ತಾ ಇಲ್ಲ. ತುಂಬ ಮಕ್ಕಳಿಗೆ ಎಜುಕೇಷನ್ ವಂಚಿತವಾಗಿದೆ. ಓಕೆ, ದಿಸ್ ಇಸ್ ಸಮಥಿಂಗ್ ಲೈಕ್ ಇಟ್. ಓಕೆ, ಸೊ ವಾಟ್ ವಿ ಹ್ಯಾವ್ ಡನ್ ಇಸ್ ಅ ನವೋವಿಷನಿಂದ ನಾವೇನು ಮಾಡಿದ್ದೀವಿ ಅಂದರೆ, ಈ ವರ್ಕ್ ಬುಕ್ಸ್ ನಾವು ಡಿಸೈನ್ ಮಾಡಿದಾಗ ಒಂದು ಇನಿಷಿಯಲ್ ಸ್ಟೇಜಸ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. QR ಕೋಡ್ನ ವಿ ಆರ್ ಗಿವನ್. ಓಕೆ, QR ಕೋಡ್ ವಿ ಆರ್ ಗಿವನ್ QR ಕೋಡ್. ಓಕೆ, ಸೊ ಪ್ರತಿಯೊಂದು ಕಾನ್ಸೆಪ್ಟ್ ಮುಂದೆ ಒಂದು QR ಕೋಡ್ ಕೊಟ್ಟಿದ್ದೀವಿ ಅದನ್ನು. ಸೊ ದ್ಯಾಟ್ ಮಕ್ಕಳಿಗೆ ಅದು ಅರ್ಥ ಆಗಲಿಲ್ಲ ಆದರೆ, ಆ ಒಂದು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಆದರೆ, ನಮ್ಮ ಆ್ಯಪೇನು ನಾವೇನು ಬಿಡುಗಡೆ ಮಾಡ್ತಾ ಇದ್ದೀವಿ ಈಗ, ಅದು ಆ್ಯಪಲಲ್ಲಿ iOS-ನಲ್ಲಿದೆ, ಇವನ್ ಆ್ಯಂಡ್ರಾಯ್ಡ್ನಲ್ಲಿ ಇದೆ ಅದು. ಓಕೆ, ವೆರಿ ಶಾರ್ಟ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಸ್ಕ್ಯಾನ್ ಮಾಡಿದ್ರೆ ಸಾಕು, ಯು ಗೆಟ್ ಎ ವಿಡಿಯೋ, ಆ್ಯನಿಮೇಟೆಡ್ ವಿಡಿಯೋ ಬರುತ್ತೆ ವಿಚ್ ಎಕ್ಸ್ಪ್ಲೇನ್ ದಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓಕೆ, ವಿ ಕ್ಯಾನ್ ಶೋ ಯು ಒಂದು, ಈಗ ವಿಲ್ ಶೋ ಯು ಹೌ ಇಟ್ ವರ್ಕ್ಸ್ ಅಂತ. ತೋರಿಸಿ, ಎಕ್ಸ್ಪ್ಲೇನ್ ಮಾಡಿ. ಸಿ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಚಾಪ್ಟರ್ 1 ಇದೆ, ಐ ಆ್ಯಂಡ್ ಮೈ ಬಾಡಿ ಅಂತ ಇದೆ. ಓಕೆ, ಇಂಟ್ರೊಡಕ್ಷನ್ ಅಂತ ಬರ್ತಾ ಇದೆ. ಓಕೆ, ಇಂಟ್ರೊಡಕ್ಷನ್ ಕೊಟ್ಟಿದಾಗ ನಾವು ಒಂದು QR ಕೋಡ್ ಕೊಟ್ಟಿದ್ದೀವಲ್ಲಿ. ಓಕೆ, ಈಗ ಈ QR ಕೋಡ್ನ ನವೋವಿಷನ್ ಆ್ಯಪ್ ಯೂಸ್ ಮಾಡಿ ಸ್ಕ್ಯಾನ್ ಮಾಡಿದರೆ ಇಮಿಡಿಯೇಟ್ಲಿ ಒಂದು ವಿಡಿಯೋ ಬರುತ್ತೆ. ನವೋವಿಷನ್ ಆ್ಯಪ್ ಇದೆ. ಓಕೆ, ಸರಿ. ಸೊ ವಿಡಿಯೋ ಬರ್ತಾ ಇದೆ. ಈ ವಿಡಿಯೋ ಇಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ಇಂಟ್ರೊಡಕ್ಷನ್ ಬಗ್ಗೆ. ಓಕೆ, ಆ ರೀತಿಯಾಗಿ ಪ್ರತಿಯೊಂದು ಕಾನ್ಸೆಪ್ಟ್ ಏನಿದೆ. ಓಕೆ, ಸೊ ಯು ಕ್ಯಾನ್ ಸಿ ವಿತ್ ವಾಯ್ಸ್ ಆನಿಮೇಟೆಡ್ ವಿತ್ ವಾಯ್ಸ್ ಎಕ್ಸ್ಪ್ಲೇನ್ ಮಾಡ್ತಾ, ಆ ಚಾಪ್ಟರ್ ಇಂಟ್ರೊಡಕ್ಷನ್ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅದು. ಓಕೆ, ಸೊ ದ ರೀಸನ್ ಇದನ್ನು ನಾವು ಪ್ಲ್ಯಾನ್ ಮಾಡಿದೆ ಯಾಕೆ ಅಂತಂದರೆ, ಫಸ್ಟ್ ಥಿಂಗ್ ಇಸ್ ದಟ್ ಲಾಟ್ ಆಫ್ ಎಜುಕೇಷನ್ ಕಂಪ್ನಿ ಈ ಒಂದು ಕೊರೋನಾ ವೈರಸ್ ಟೈಮ್ನಲ್ಲಿ ದೇ ಆರ್ ಮಿಂಟಿಂಗ್ ಮನಿ. ಒನ್ ಆಫ್ ದ ರೀಸನ್ ಅಂತಂದರೆ, ಪೇರೆಂಟ್ಸ್ನಲ್ಲಿ ಭಾಳಷ್ಟು ಟೆನ್ಷನ್ಸ್ ಇದೆ. ಸ್ಕೂಲ್ ಕಳಿಸ್ಬೇಕು ಅಂತಂದರೆ ಹೆದರಿಕೆ ಇದೆ. ಸೊ ನೆಕ್ಸ್ಟ್ ಹೆಂಗೆ ಮಾಡೋದು ಗೊತ್ತಿಲ್ಲ. ಅದಕ್ಕೋಸ್ಕರ ತುಂಬ ಜನ ಏನು ಮಾಡ್ತಾ ಇದ್ದಾರೆ, ದೇ ಆರ್ ಜಾಯ್ನಿಂಗ್ ಆಲ್ ದಿಸ್ ಆನ್ಲೈನ್ ಕೋರ್ಸಸ್ ಏನಿದೆ ಜಾಯ್ನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಿಟಿ ಕಾಸ್ಟ್ಲಿ ಇದೆ, ಹ್ಯೂಜ್ ಮನಿ ಹಸ್ ಬಿನ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಓಕೆ, ಬಟ್ ನಮ್ಮ ಆ್ಯಪ್ ಹೆಂಗೆ ಅಂತಂದರೆ, ಒಂದು ಬುಕ್ಸ್ ಪರ್ಚೇಸ್ ಮಾಡಿ, ನಾವು ಒಂದು ಆ್ಯಪ್ ಪರ್ಚೇಸ್ ಯೂಸ್ ಮಾಡಿ ನೀವು ಸ್ಕ್ಯಾನ್ ಮಾಡಿದರೆ ಇಮಿಡಿಯೇಟ್ಲಿ ಯು ಗೆಟ್ ದ ವಿಡಿಯೋ. ಆ ವಿಡಿಯೋ ವಿಲ್ ಎಕ್ಸ್ಪ್ಲೇನ್ ದ ಕಂಪ್ಲೀಟ್ ಡೀಟೇಲ್ ಆ ಒಂದು ಕಾನ್ಸೆಪ್ಟ್ನ. ಓಕೆ, ಇಟ್ ವಿಲ್ ಎಕ್ಸ್ಪ್ಲೇನ್. ಅದ್ರ ಜೊತೆಗೆ ವಿ ಆರ್ ಗಿವಿಂಗ್ ಇವನ್ ವರ್ಕ್ಶೀಟ್ ಕೊಡ್ತಾ ಇದ್ದೀವಿ. ಸೊ ದ್ಯಾಟ್ ಅದನ್ನು ನೋಡ್ಕೊಂಡ್ಬಿಟ್ಟು ಮಗು ದೇ ಕ್ಯಾನ್ ಡೂ ದ ವರ್ಕ್ಶೀಟ್ಸ್, ಅಡಿಷನಲ್ ವರ್ಕ್ಶೀಟ್ ಮಾಡ್ಕೋಬೋದು. ಆಲ್ ಕಲರ್ಫುಲ್ಲಿ ಆ್ಯಂಡ್ ಇಟ್ಸ್ ವೆಲ್ ಡಿಸೈನ್ಡ್ ವರ್ಕ್ಶೀಟ್ಸ್ ಇದೆ. ಓಕೆ, ಯು ಕ್ಯಾನ್ ಸಿ ದಿಸ್ ಕೈಂಡ್ ಆಫ್ ವರ್ಕ್ಶೀಟ್ಸ್ ಇದೆ. ಓಕೆ, ಸೊ ವೆಲ್ ಡಿಸೈನ್ಡ್ ವರ್ಕ್ಶೀಟ್ಸ್ ಇದೆ ಇದು ಈ ಥರ. ಓಕೆ, ಸೊ
ಸೊ ದಟ್ ಮಕ್ಕಳು ಕಲೀಲಿ ಅಂತ, ಈಸಿಲಿ ಕಲಿಬೋದು. ಅಕಸ್ಮಾತ್ ಮಗುಗೆ ಅರ್ಥ ಆಗಲಿಲ್ಲ ಆದರೂ ಸಹ ಆ ವಿಡಿಯೋನ ಪೇರೆಂಟ್ಸ್ ನೋಡಿ ಅಥವಾ ಯಾರೋ ಎಲ್ಡರ್ ನೋಡಿ ಕಲ್ತು ಮಗು ಹೇಳ್ಕೊಡ್ಬೋದು. ಸೊ ನಮ್ಮ ಕಾನ್ಸೆಪ್ಟ್ ಇಸ್ ದಟ್ ಈಸಿಲಿ ಯು ಕ್ಯಾನ್ ಲರ್ನ್. ಬೇಸಿಕಲಿ ಒಂದು ಮಗುಗೆ ಏನು ಕೂಡ ಗೊತ್ತಿರೋದಿಲ್ಲ. ಸೊ ಕಣ್ಣು, ಕಿವಿ, ಮೂಗು, ನಾಲಿಗೆ ಅಲ್ಲಿಂದ ನೀವು ಹೇಳ್ಕೊಡ್ತಾ ಬರ್ತಿದ್ದೀರಾ. ಅದು ಸಬ್ಜೆಕ್ಟ್ ವೈಸ್ ಆಯ್ತು, ಚಾಪ್ಟರ್ ವೈಸ್. ಈಗ 1ನೇ ಕ್ಲಾಸ್ ಮಗುವಿಗೆ ಅವ್ರ ಸಬ್ಜೆಕ್ಟ್ ವೈಸೇ ನಾವು ಇದನ್ನು ವರ್ಕ್ಶೀಟ್ ಡೆವಲಪ್ ಮಾಡಿರೋದು. ಸೊ ಇಟ್ಸ್ ನಾಟ್ ಅದರ್ ದೆನ್ ಸಬ್ಜೆಕ್ಟ್ ಅಲ್ಲ ಇದು. ನಾವು ಅಕಾಡೆಮಿಕ್ನಲ್ಲಿ, ನಾನ್ ಅಕಾಡೆಮಿಕ್ ನಮ್ಮದೊಂದು ಸಬ್ಜೆಕ್ಟ್ಸ್ ಇದೆ, ಬಟ್ ಅಕಾಡೆಮಿಕ್ನಲ್ಲಿ ಸಬ್ಜೆಕ್ಟ್ ವೈಸೇ ಡೆವಲಪ್ಮೆಂಟ್ ಮಾಡಿರೋದು ನಾವು ಇದನ್ನು. ಓಕೆ ಸರ್, ಇನ್ನು ಏನೆಲ್ಲ ಟೀಚ್ ಮಾಡ್ತೀರಾ ಅಂತ ಈಗ ಕಾಮನ್ ಆಗಿ ನಾವು ನೋಡೋದಾದ್ರೆ ಒಂದು ಆ್ಯಪ್ ಅಂದಾಗ ಒಂದು ಇಂತಿಷ್ಟು ಮ್ಯಾಟ್ರ್ ಅಂತ ಇರುತ್ತೆ, ಇಂತಿಷ್ಟು ವಿಚಾರ ಅಂತ ಇರುತ್ತೆ. ಸೊ ಈ ಆ್ಯಪ್ ಮೂಲಕ ನೀವೇನೆಲ್ಲ ಟೀಚ್ ಮಾಡ್ತೀರಾ ಅಂತ ಏನೆಲ್ಲ ನಾವು ತಿಳಿದುಕೊಳ್ಬೋದು? ಪ್ರತಿಯೊಂದು ಸಬ್ಜೆಕ್ಟ್ ನವೋವಿಷನ್ ಏನು ಇನ್ವಾಲ್ವ್ ಇದ್ದೀವಿ ನಾವೀಗ ಎಲ್ಲದರಲ್ಲೂ ನಾವು ಈ ಆ್ಯಪ್ನ ಯೂಸ್ ಮಾಡ್ಕೊಳ್ತೀವಿ ಈಗ. ಓಕೆ, ನಿಮಗೆ ಆನ್ಲೈನ್ ಕುತ್ಕೊಳ್ಳೇಬೇಕು, ಓದಲೇಬೇಕು ಅಥವಾ ಬೆಳಗ್ಗೆ 8 ಗಂಟೆಗೆ ಎದ್ದು ಕುತ್ಕೋಬೇಕು ಅಂತ ಒಂದು ಕಾನ್ಸೆಪ್ಟ್ ಅಂತ ಅವಶ್ಯಕತೆ ಇಲ್ಲ. ಇದು ನಮ್ಮೊಂದು ಬುಕ್ಸ್ ಪರ್ಚೇಸ್ ಮಾಡಿದರೆ, ವರ್ಕ್ ಬುಕ್ ಪರ್ಚೇಸ್ ಮಾಡಿದರೆ ಅಥವಾ ವರ್ಕ್ಶೀಟ್ಸ್ ಪರ್ಚೇಸ್ ಮಾಡಿದರೆ ಸಾಕು. ಎನಿ ಟೈಮ್ ಗಿವನ್ ಟೈಮ್ ನಿಮಗೆ ಮಗುಗೆ ಚಲೋ ನಾನು 11 ಗಂಟೆಗೆ ಅಥವಾ ರಾತ್ರಿ 10 ಗಂಟೆಗೂ ಕಲಿಬೇಕು ಅಂತ ಮಗುಗೆ ನನಗೆ ಅರ್ಥ ಆಗಿಲ್ಲ, ನನಗೆ ಕಲಿಬೇಕು ಅಂದರೆ ಇದನ್ನು ಬುಕ್ಸ್ನ ಜಸ್ಟ್ ಆ್ಯಪ್ನ ಯೂಸ್ ಮಾಡಿ QR ಕೋಡ್ನ ಸ್ಕ್ಯಾನ್ ಮಾಡಿ ಕಲಿಬೋದು. ಸೊ ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್. ಒಂದು ಮೊಬೈಲು 10 ಜನ ಮಕ್ಕಳಿದ್ರೂ ಕಲಿಬೋದು. ಓನ್ಲಿ ಬುಕ್ಸ್ ಅಷ್ಟೇ ಚೇಂಜ್ ಆಗುತ್ತೆ. ಬೇಕಾದ್ರೂ ನೋಡ್ಬೋದು, ನೋಡ್ಬೋದು. 1ನೇ ಕ್ಲಾಸ್ ಮಗು ನೋಡ್ಬೋದು, 10ನೇ ಕ್ಲಾಸ್ ಮಗುನೂ ನೋಡ್ಬೋದು ಸೇಮ್ ಆ್ಯಪ್ ಯೂಸ್ ಮಾಡಿ. ಓನ್ಲಿ ಬುಕ್ ತೊಗೋಬೇಕು. ನಾವೇನು ಡೆವಲಪ್ ಮಾಡಿ ವರ್ಕ್ ಬುಕ್ಸ್ ಪರ್ಚೇಸ್ ಮಾಡಿ ದೇ ಕ್ಯಾನ್ ಲರ್ನ್ ದಿಸ್ ಅಂತ. ಓಕೆ, ಎನಿ ಟೈಮ್ ದೇ ಕ್ಯಾನ್ ಲರ್ನ್ ಎನಿ ಟೈಮ್ ಆ್ಯಂಡ್ ಇಟ್ಸ್ ವೆರಿ ಚೀಪ್. ಅಂದರೆ ನಿಮಗೆ ಹ್ಯೂಜ್ ಅಮೌಂಟ್ ಖರ್ಚು ಮಾಡಬೇಕಂತ ಏನಿಲ್ಲ ಇದರಲ್ಲಿ. ಚೀಪಾಗಿ ನೀವು ಇದನ್ನು ಮಕ್ಕಳು ಎಜುಕೇಷನ್ ಮಾಡಬಹುದು. ಓಕೆ, ಡಿಫ್ರೆಂಟ್ ಬಗ್ಗೆ ಮಾತನಾಡೋದಾದ್ರೆ, ಯಾಕಂದರೆ ಈಗ ಎಲ್ಲವನ್ನೂ ಕೂಡ ಹೋಲಿಕೆ ಮಾಡ್ತಾರೆ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ವಿಶಿಷ್ಟತೆ ಏನು, ಅದರದ ವಿಶೇಷತೆ ಏನು ಅಂತ. ಈಗ ಆ್ಯಪ್ಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು. ಸೊ ನಿಮ್ಮ ಆ್ಯಪ್ನ ವಿಶೇಷತೆ ಏನು ಅಂತ, ಡಿಫ್ರೆಂಟ್ ಏನು, ನಮ್ಮದು ಒಂದು ಸ್ಪೆಷಲ್ ಇದೆ ಅನ್ನೋದಿದ್ರೆ ವೀಕ್ಷಕರಿಗೆ ಏನು ಹೇಳ್ತೀರಾ? ಸ್ಪೆಷಲ್ ಏನಂತಂದರೆ ಫಸ್ಟ್ ಥಿಂಗ್ ನೀವು ನಾವೇನು ಬುಕ್ಸ್ ಇದ್ದೇವೆ, ನಾವೇನು ವರ್ಕ್ ಬುಕ್ ಡೆವಲಪ್ ಮಾಡಿದ್ದೀವಿ, ಆ ವರ್ಕ್ ಬುಕ್ನಲ್ಲಿ ಏನು QR ಕೋಡ್ ಇದೆ, ಆ QR ಕೋಡ್ ವರ್ಕ್ಸ್ ವಿತ್ ಅವರ್ ಆ್ಯಪ್ ಓನ್ಲಿ. ನೀವು ಬೇರೆ ಯಾವುದೋ ಆ್ಯಪ್ ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ನಮ್ಮ ಆ್ಯಪ್ ನವೋವಿಷನ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಯು ಕ್ಯಾನ್ ಯೂಸ್ ದಿಸ್ ಆ್ಯಪ್. ಓಕೆ, ಎನಿ ಬುಕ್ ನವೋವಿಷನ್ ಏನೇನು ನಾವು ಕಲಿಸ್ತಾ ಇದ್ದೀವಿ ಎಲ್ಲ ಬುಕ್ನಲ್ಲಿ ಆ್ಯಪ್ ಬರ್ತಾ ಇದೆ, ಅಂದರೆ QR ಕೋಡ್ ಬರ್ತಾ ಇದೆ. ಸೊ ನಿಮ್ಮ ಮನೇಲಿ ಕುತ್ಕೊಂಡ್ಬಿಟ್ಟು ನೀವು ಕಲಿಬೋದು ಎನಿ ಟೈಮ್, ಎನಿವೇರ್. ಜಸ್ಟ್ ಯು ಹ್ಯಾವ್ ಟು ಟೇಕ್ ದಿ ವರ್ಕ್ ಬುಕ್ಸ್. ಅಥವಾ ಇಲ್ಲ ನಮಗೆ ಇವನ್ ಫಾರ್ ಅವೇ ಪೀಪಲ್ಗೆ ಇದ್ದರೆ PDF ಫೈಲಲ್ಲಿ ವರ್ಕ್ಶೀಟ್ ಕಳಿಸ್ಕೊಡ್ತೀವಿ ಅವರಿಗೆ. ಸೊ ಅವ್ರು ದೇ ಹ್ಯಾವ್ ಟು ಡೌನ್ಲೋಡ್ ಇಟ್ ಆ್ಯಂಡ್ ಲರ್ನ್ ಇಟ್. ಆ್ಯಂಡ್ ದಿಸ್ ಹ್ಯಾಸ್ 1 year ವ್ಯಾಲಿಡಿಟಿ ಇರುತ್ತೆ, 1 ವರ್ಷದಂಗೆ ವ್ಯಾಲಿಡಿಟಿ ಇರುತ್ತೆ. ಆ 1 ವರ್ಷದಲ್ಲಿ ಅವ್ರು ಯಾವುದೇ ಸಬ್ಜೆಕ್ಟ್ ಕಲಿಬೋದು, ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ದೇ ಕ್ಯಾನ್ ಲರ್ನ್ ಇಟ್ ಸಿಟ್ಟಿಂಗ್ ಎಟ್ ಹೋಮ್ ಎನಿ ಟೈಮ್. ಓಕೆ, ದಟ್ ಇಸ್ ಅ ವಿಶೇಷತೆ. ಇನ್ನು ಫ್ರಾಂಚೈಸಿ ಮಾಡೆಲ್ ಬಗ್ಗೆ ಮಾತನಾಡೋದಾದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಸರ್? ನಮ್ಮ ಆಲ್ಮೋಸ್ಟ್ 20 ಫ್ರಾಂಚೈಸ್ ಇದೆ. ನಾವು ಬ್ಯಾಂಗ್ಳೂರಿನಲ್ಲಿ, ಮೈಸೂರಿನಲ್ಲಿ, ಪೂನಾದಲ್ಲಿ, ಮುಂಬೈನಲ್ಲಿ ಲಾಟ್ ಆಫ್ ಫ್ರಾಂಚೈಸಿ ಓಪನ್ ಮಾಡಿದ್ದೀವಿ. ಸೊ ಬಿಕಾಸ್ ಎಜುಕೇಷನ್ ಬಂದಾಗ ಟೋಟಲಿ ವಿ ಆರ್ ಡೀಲಿಂಗ್ ವಿತ್ 30 or 40% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಹೂ ಆರ್ ಚಿಲ್ಡ್ರನ್. ಬೇಸಿಕಲಿ ಆಲ್ಮೋಸ್ಟ್ 3 crore ಸ್ಕೂಲ್ಸ್ ಇದೆ ಬ್ಯಾಂಗ್ಳೂರು ಅಕ್ರಾಸ್ ಇಂಡಿಯಾದಲ್ಲಿ. 3.5 crore ಸ್ಕೂಲ್ಸ್ ಇದ್ದಾವೆ. ಸೊ ಡೀಲಿಂಗ್ ದಿಸ್ ವಾಸ್ಟ್ ನಂಬರ್ ಆಫ್ ಚಿಲ್ಡ್ರನ್ ಇರ್ಬೋದು, ಸ್ಕೂಲ್ಸ್ ಇರ್ಬೋದು. ಸೊ ಇಟ್ಸ್ ಎ ಟೀಡಿಯಸ್ ಜಾಬ್. ಪ್ರತಿ ಸ್ಕೂಲ್ ಅಥವಾ ಪ್ರತಿ ಮಕ್ಕಳಿಗೆ ಅಥವಾ ಹಳ್ಳಿ ಇರ್ಬೋದು ಅಥವಾ ಸ್ಮಾಲ್ ಟೌನ್ ಇವರು ಡೀಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ, ವಿ ಕ್ಯಾನ್ ಹ್ಯಾವ್ ಎ ಫ್ರಾಂಚೈಸಿ ಮಾಡೆಲ್. ಈ ಫ್ರಾಂಚೈಸಿ ಮಾಡೆಲ್ ಪ್ರಕಾರ ವಿ ಆರ್ 1 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಏನಿರುತ್ತೆ, MLA ಕಾನ್ಸ್ಟಿಟ್ಯೂನ್ಸಿಗೆ 1 ಫ್ರಾಂಚೈಸಿ ಕೊಡ್ತಾ ಇದ್ದೀವಿ. ಸೊ ದೇ ಕ್ಯಾನ್ ಯೂಸ್ ಆಲ್ ಅವರ್ ಕಂಟೆಂಟ್ ಮೆಟೀರಿಯಲ್ಸ್. ದೇ ಕ್ಯಾನ್ ಯೂಸ್ ದಿಸ್ ಮೆಟೀರಿಯಲ್ಸ್ ಕಂಟೆಂಟ್ ನಾವೇನು ಡೆವಲಪ್ ಮಾಡಿದ್ದೀವಿ ಅದನ್ನು. ದೇ ಕ್ಯಾನ್ ಗೋ ಅಂಡ್ ಕಂಡಕ್ಟ್ ದಿಸ್ ಪ್ರೋಗ್ರಾಮ್ ಇಂದ ಸ್ಕೂಲಲ್ಲೇ ಕಂಡಕ್ಟ್ ಮಾಡ್ಕೋಬೋದು, ಇಲ್ಲ ಅವರು ಸೆಂಟರ್ನಲ್ಲಿ ಕಂಡಕ್ಟ್ ಮಾಡ್ಕೋಬೋದು. ಓಕೆ, ಸೊ ಅವ್ರಿಗೊಂದು ಟೆರಿಟರಿಯಲ್ ರೈಟ್ಸ್ ಕೊಡ್ತಾ ಇದ್ದೀವಿ. 5 ವರ್ಷ 5 years ಟೈಮ್ ಪೀರಿಯಡ್ನಲ್ಲಿ ಟೆರಿಟರಿಯಲ್ ರೈಟ್ಸ್ ಕೊಡ್ತಾ ಇದ್ದೀವಿ ಅವರಿಗೆ. ಆ 5 years ಪೀರಿಯಡ್ನಲ್ಲಿ ದೇ ಕ್ಯಾನ್ ಅರ್ನ್ ದ ಮನಿ. ಇಟ್ಸ್ 70-30 ಮಾಡೆಲ್ ಅಂತ ವಾಟ್ ವಿ ಆರ್ ಡನ್. 70% ಅವ್ರಿಗೆ ಹೋಗುತ್ತೆ, 30% ನವೋವಿಷನ್ ಬರುತ್ತೆ. ವಿಲ್ ಸಪೋರ್ಟ್ ದೆಮ್. ಸೊ ದಿಸ್ ವಿ ಕಾಲ್ಡ್ ಇಸ್ ಯೂನಿಟ್ ಫ್ರಾಂಚೈಸಿ ಅಂತ ಹೇಳ್ತೀವಿ. ಆಮೇಲೆ ಸ್ಟೇಟ್ ವೈಸ್ ನೋಡಿದಾಗ ಬ್ಯಾಂಗ್ಳೂರು ಪ್ಲಸ್ ರೆಸ್ಟ್ ಆಫ್ ಕರ್ನಾಟಕ. ಸೊ ವಿ ಗಿವ್ ಮಾಸ್ಟರ್ ಫ್ರಾಂಚೈಸಿ ಕೊಡ್ತೀವಿ ಅವರಿಗೆ. ಸೊ ವಾಟ್ ಎವರ್ ನಾವು 30% ಏನು ಕಂಪ್ನಿ ಅರ್ನ್ ಮಾಡುತ್ತೆ, 10% ವಿಲ್ ಗೋ ಟು ದ ಮಾಸ್ಟರ್ ಫ್ರಾಂಚೈಸೀಸ್. ದೆನ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಸ್ ಆ್ಯಕ್ಟಿವಿಟಿ ಫ್ರಾಂಚೈಸಿ ಅಂತ ಮಾಡಿದ್ದೀವಿ. ಸೊ ಸ್ಮಾಲ್ ಟ್ಯೂಷನ್ ಸೆಂಟರ್ಸ್ ಏನಿದೆ ಅವರು ಸಹ ನಮ್ಮ
ಫ್ರಾಂಚೈಸಿ ಮಾಡೆಲ್ ತೊಗೊಂಡು ದೇ ಕ್ಯಾನ್ ಅರ್ನ್ ದ ಮನಿ, ಟೀಚ್ ದ ಚಿಲ್ಡ್ರನ್ ಅಂತ ಅಂತೆ ಆ್ಯಕ್ಟಿವಿಟಿ ಫ್ರಾಂಚೈಸ್ ಕೊಡ್ತಾ ಇದ್ದೀವಿ. ಅದು 2 ಕಿಲೋಮೀಟರ್ ರೇಂಜಲ್ಲಿ ವಿ ಗಿವ್ ದಿ ಟೆರಿಟಲ್ ರೈಸ್ ಕೊಡ್ತಾ ಇದ್ದೀವಿ. ಓಕೆ, ಸೊ ಟೋಟಲಿ ಇಟ್ಸ್ ದ ಹೋಲ್ ಫ್ರಾಂಚೈಸಿ ಮಾಡೆಲ್ ನಾವು ಮಾಸ್ಟರ್ ಫ್ರಾಂಚೈಸಿ, ಆಮೇಲೆ ಯೂನಿಟ್ ಫ್ರಾಂಚೈಸಿ ಮತ್ತು ಆ್ಯಕ್ಟಿವಿಟಿ ಫ್ರಾಂಚೈಸಿ ಅಂತ ಡಿವೈಡ್ ಮಾಡಿದ್ದೀವಿ ಅದನ್ನು. ಸೊ ಎನಿ ಒನ್ ಕ್ಯಾನ್ ಟೇಕ್ ದಿಸ್ ಫ್ರಾಂಚೈಸಿ ಫ್ರಮ್ ನವೋವಿಷನ್ ಅಂತ. ಇನ್ನು ಮೋಡ್ ಆಫ್ ಟೀಚಿಂಗ್ ಬಗ್ಗೆ ಮಾತನಾಡೋದಾದರೆ, ನವೋವಿಷನ್ ದಿಸ್ ಇಸ್ ಸಮಥಿಂಗ್ ವೆರಿ ಎಕ್ಸ್ಕ್ಲೂಸಿವ್ ಆಫ್ ನವೋವಿಷನ್ ಇದೆ. ನಾವು ಮೋಡ್ ಆಫ್ ಟೀಚಿಂಗ್ನಲ್ಲಿ ವಿ ಆರ್ ಇಂಟು ಆಫ್ಲೈನ್ ಟೀಚಿಂಗ್ ಆಲ್ಸೋ, ವಿ ಆರ್ ಇಂಟು ಆನ್ಲೈನ್ ಟೀಚಿಂಗ್, ಬೋತ್ ಸೆಗ್ಮೆಂಟಲ್ಲಿ ಇದ್ದೀವಿ. ಇನಿಷಿಯಲಿ ನಾವೇನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ಆಫ್ಲೈನ್ ಟೀಚಿಂಗ್. ವಿ ಯೂಸ್ ಟು ಗೋ ಟು ದ ಸ್ಕೂಲ್ ಜೊತೆ ಟೈ ಅಪ್ ಮಾಡ್ತಾ ಇದ್ವಿ. ದೆನ್ ವಿ ಯೂಸ್ ಟು ಟ್ರೈನ್ ಅವರ್ ಟೀಚರ್ ಇಸ್ ಟು ಗೋ ಕಂಡಕ್ಟ್ ದ ಪ್ರೋಗ್ರಾಮ್. ಇದನ್ನು ಆ ಸ್ಕೂಲಲ್ಲಿ ಹೋಗಿ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾಯಿದ್ರು. ಸೊ ಮೆನಿ ಸ್ಕೂಲ್ ಫಾರ್ ಎಕ್ಸಾಂಪಲ್ ಅಬ್ಯಾಕಸ್ ಮಾಡಬೇಕು ಅಥವಾ ವೇದಿಕ್ ಮ್ಯಾಥಮೆಟಿಕ್ಸ್ ಕಲಿಸಬೇಕು ಅಂತಂದರೆ, ಸಿ ಸ್ಕೂಲ್ಸ್ ಆರ್ ಆಲ್ರೆಡಿ ಇಂಟು ಅಕಾಡೆಮಿಕ್ಸಲ್ಲಿ ಇದ್ದಾರೆ. ಓಕೆ, ಬಟ್ ನಾನ್ ಅಕಾಡೆಮಿಕ್ಸ್ ಬಂದಾಗ ಒಂದು ಆರ್ಗನೈಸ್ಲಿ ಅಥವಾ ಸಿಸ್ಟಮ್ಯಾಟಿಕಲಿ ಎಜುಕೇಷನ್ ಪ್ರೋಗ್ರಾಮ್ನ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಕೂಲ್ಸಿಗೆ. ದೇ ಹ್ಯಾವ್ ಟು ಹೈರ್ ಸಮ್ ಟೀಚರ್. ಆ ಟೀಚರ್ಸ್ ಬಂದು ಕಲಿಸ್ತಾರೋ ಇಲ್ಲ ಗೊತ್ತಿಲ್ಲ, ಎಷ್ಟು ಕಲಿಸ್ತಾರೆ ಗೊತ್ತಿಲ್ಲ, ಪೋರ್ಷನ್ ಏನು ಕವರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಏನು ಮಾಡ್ಕೊಳ್ತಾರೆ, ದೇ ಹ್ಯಾವ್ ಕಲೆಕ್ಟಿಂಗ್ ಸಮ್ ಮನಿ ಫಾರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಈಗ ಸೊ ನಾವೇನು ಮಾಡ್ತಾ ಇದ್ದೀವಿ, ಸ್ಕೂಲಿಗೆ ಹೋಗಿ ವಿ ಶುಡ್ ಟೆಲ್ ಯು ಔಟ್ಸೋರ್ಸ್ ದಿಸ್ ಪ್ರೋಗ್ರಾಮ್ ನಮಗೆ, ವಿ ಕಂಡಕ್ಟ್ ದ ಪ್ರೋಗ್ರಾಮ್. ನಮ್ಮ ಟೀಚರ್ಸ್ ಬರ್ತಾರೆ, ಬಂದು ದೇ ಕಂಡಕ್ಟ್ ದಿ ಪ್ರೋಗ್ರಾಮ್ ಫಾರ್ ಯು. ಓಕೆ, ಆನ್ ಬಿಹಾಫ್ ಆಫ್ ಸ್ಕೂಲ್ ವಿ ಕಂಡಕ್ಟ್ ದ ಪ್ರೋಗ್ರಾಮ್. We conduct the test, we give the workbooks, we give the materials, we conduct the examination, we give the certificate. So one systematically, organizedly, we started conducting this program. So this is something we call as offline program. In online program, we have 2 segments online program. One pre-recorded online program ide, navavidya.com ಅಂತ ಒಂದು ಸೈಟ್ ಇದೆ. ಆ ಸೈಟ್ನಲ್ಲಿ ವಿ ಹ್ಯಾವ್ ನಮ್ಮ ಟೀಚರ್ಸ್ ಇನ್ ಕ್ಲಾಸ್ ತೊಗೊಳ್ತಾ ಇದ್ದಾರೆ animatedly. That portion we have recorded it and we have uploaded in the navavidya.com. It's just like any other company ಥರನೇ videos ಇದೆ. You can go, you can pay the money, search ಮಾಡಿ, you can pay the money and learn the program. Level wise ಇದೆ ಅದನ್ನು. ದಟ್ ಈಸ್ ಪ್ರೀ ರೆಕಾರ್ಡೆಡ್ ಸೆಗ್ಮೆಂಟ್ ಇದೆ. ಆಮೇಲೆ ಆನ್ಲೈನ್ ಸೆಗ್ಮೆಂಟ್ನಲ್ಲಿ ರೀಸೆಂಟ್ಲಿ ದಿಸ್ ಕೊರೋನಾ ವೈರಸ್ ಆದಮೇಲೆ ವಿ ಆಲ್ರೆಡಿ ಎಂಟರ್ ಇಂಟು ಆನ್ಲೈನ್ ಸೆಗ್ಮೆಂಟ್ ವೇರ್ ಯಾಕಂದ್ರೆ ಈಗ ಪ್ರಾಮುಖ್ಯತೆ ಪಡೆದುಕೊಂಡಿದೆ, ಮನೆಯಲ್ಲಿ ಕೂತ್ಕೊಂಡು ಆರಾಮ ಮಾಡ್ಬೋದು. ಸರ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಯಾಕಂದ್ರೆ ಈಗ ಸದ್ಯಕ್ಕೆ ಓಡ್ತಾ ಇರುವಂಥದ್ದು ಜೊತೆ ಕಲಿತಾ ಇರುವಂಥದ್ದು ಆ ಮೂಲಕವೇ, ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿ. ಆನ್ಲೈನ್ ಪ್ರೋಗ್ರಾಮ್ಸಲ್ಲಿ ಜನರಲಿ ಏನಾಗುತ್ತೆ, ವಿ ಯೂಸ್ ವೆಬೆಕ್ಸ್, ಸಿಸ್ಕೋ ಅವ್ರದ್ದು ಸಾಫ್ಟ್ವೇರ್ ಏನಿದೆ ವೆಬೆಕ್ಸ್, ವಿ ಯೂಸ್ ಇಟ್. ಆರ್ ಸಮ್ ಟೈಮ್ ವಿ ಯೂಸ್ ಝೂಮ್ ಯೂಸ್ ಮಾಡ್ಕೊಳ್ತೀವಿ. ಅದು ಸಮ್ ಸಾಫ್ಟ್ವೇರ್ ಯೂಸ್ ಮಾಡಿ ಅಟ್ ಎ ಟೈಮ್ ವಿ ಟೀಚ್ hundreds of children. And generally we take something 30 to 50 ಮಕ್ಕಳಿಗೆ teaching we are giving. Okay, so anywhere in world ಎಲ್ಲೇ ಕೂತ್ಕೊಳ್ಳಿ, so our teachers through the board live session ನಲ್ಲಿ they come and they conduct the program. Okay, that is online classes what we are doing it now at present. ಅದು ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಯಾವುದೇ ಪ್ರೋಗ್ರಾಮ್ ದೇ ಕ್ಯಾನ್ ಜಾಯಿನ್ ಆ್ಯಂಡ್ ದೇ ಕ್ಯಾನ್ ಲರ್ನ್. ಅಕಾಡೆಮಿಕ್ಸಲ್ಲಿ ಇರ್ಬೋದು ಅಥವಾ ನಾನ್ ಅಕಾಡೆಮಿಕ್ಸಲ್ಲಿ ಇರ್ಬೋದು, ವಿ ಕಂಡಕ್ಟ್ ದಟ್ ಕೈಂಡ್ ಆಫ್ ಪ್ರೋಗ್ರಾಮ್ಸ್. ಬಟ್ ಯೂಸ್ ಆಗುತ್ತೆ ಇದು ಅಂತ ಯೂಸ್ ಆಗುತ್ತೆ. ಇನ್ನು ಅನ್ಪ್ಲಗ್ ಕೋಡಿಂಗ್ ಬಗ್ಗೆ ಮಾತನಾಡೋದಾದ್ರೆ ಸರ್, ಯಾಕಂದರೆ ಅದು ತುಂಬ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಏನು ಮಾಡಿದ್ದೀವಿ, ಜನರಲಿ ಏನಾಗುತ್ತೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದು ಇಂಪಾರ್ಟೆಂಟ್ ಅಲ್ಲ, ಲಾಜಿಕ್ ಆಫ್ ಪ್ರೋಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಲ್ಯಾಂಗ್ವೇಜ್ನ ನೀವು ಯಾವ ಥರ ಉಪಯೋಗಿಸ್ಕೊಳ್ತೀರಾ ಆ್ಯಂಡ್ ಯು ರೈಟ್ ದಿ ಕೋಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವೆನ್ ಯು ಗೋ ಟು ಅಬ್ರಾಡ್ ಹೋದಾಗ ದಿಸ್ ಕಾನ್ಸೆಪ್ಟ್ ಇಸ್ ಅವೈಲೇಬಲ್ ಅಬ್ರಾಡ್ನಲ್ಲಿ. ಅನ್ಪ್ಲಗ್ ಕೋಡಿಂಗ್ ಅಂದರೆ ಹೆಸರನ್ನ ಅನ್ಪ್ಲಗ್ ಅಂತ ಕೊಟ್ವಿ, ಅದನ್ನು ಕೋಡಿಂಗ್ ಅಂತ ಹೇಳ್ಕೊಂಡು ಕಲಿಸ್ತಾರೆ. ಈ ಇದರಲ್ಲಿ ಏನಾಗುತ್ತೆ, ವಿ ಯೂಸಿಂಗ್ ವೇರಿಯಸ್ ಪಿಕ್ಚರ್ಸ್ನ ಅಥವಾ ಒಂದು ಲಾಜಿಕ್ನ ಯೂಸ್ ಮಾಡಿ ವಿ ಟೀಚ್ ದ ಚಿಲ್ಡ್ರನ್. ಇದರಲ್ಲಿ ಕಂಪ್ಯೂಟರ್ ಯೂಸ್ ಮಾಡ್ತಾ ಇಲ್ಲ ನಾವು. ವಿತೌಟ್ ಯೂಸಿಂಗ್ ಕಂಪ್ಯೂಟರ್ಸ್, ಯೂಸಿಂಗ್ ವರ್ಕ್ಶೀಟ್ಸ್ ಯೂಸ್ ಮಾಡಿ ಯಾವ ಥರ ನೀವು ಅರ್ಥ ಮಾಡ್ಕೊಳ್ತೀರಿ ಲಾಜಿಕ್ನ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಇಲ್ಲಾಂದ್ರೂ ಕೂಡ ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ. ಇದು ದಟ್ಸ್ ಅ ಬೇಸ್ ಪಾರ್ಟ್ ಆಫ್ ಕೋಡಿಂಗ್ನಲ್ಲಿ. ಇಫ್ ಆ್ಯಂಡ್ ಎಲ್ಸ್ ಸ್ಟೇಟ್ಮೆಂಟ್, ಒಂದು ಯಾವುದೇ ಲ್ಯಾಂಗ್ವೇಜ್ ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಹೋದಾಗ ಫಾರ್ ಎಕ್ಸಾಂಪಲ್ ಇಫ್ ಆ್ಯಂಡ್ ಎಲ್ಸ್ ಸ್ಟೇಟ್ಮೆಂಟ್ ಅಂತ ಇರುತ್ತೆ. ಜನರಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಬರುತ್ತೆ ಅದು. ಓಕೆ, ಪ್ರತಿಯೊಂದು ಲ್ಯಾಂಗ್ವೇಜ್ ಬರುತ್ತೆ. ಬಟ್ ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಅದರ ಲಾಜಿಕ್ ಯಾವ ಥರ ನೀವು ಅದನ್ನು ನಿಮಗೆ ಶ್ಯೂರ್ ಲಾಜಿಕ್ ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂತಂದರೆ ನಾವೇನು ಮಾಡ್ಕೊಳ್ತೀವಿ, ಯೂಸಿಂಗ್ ದಿ ಅದರ್ ಮೆಥಡ್ಸ್ ವಿತ್ ವರ್ಕ್ ಶೀಟ್ಸ್ ಆ್ಯಂಡ್ ಆಲ್, ವಿ ಕಂಡಕ್ಟ್ ದಿಸ್ ಕೈಂಡ್ ಆಫ್ program. That is called as unplug coding anta. Once they learn unplug coding logic gottaadmele, then ಏನು ಮಾಡ್ಕೊಳ್ತೀವಿ, we migrate them towards coding using Python language. Python language is a very easy language ಇದೆ. So using Python language, how do you do coding ಅಂತ ನಾವು ಕೋಡಿಂಗ್ ಹೇಳ್ಕೊಡ್ತೀವಿ ಅವರಿಗೆ. ಸೊ once they know coding Python language ಯೂಸ್ ಮಾಡಿದ್ಮೇಲೆ ದೇರ್ ಆನ್ವರ್ಡ್ಸ್ ಅವರು
ಅವರು ಜಾವಾ ಕಲಿಬೋದು ಅಥವಾ ಬೇರೆ ಯಾವುದೇ ಲ್ಯಾಂಗ್ವೇಜ್ ಹೋಗ್ಬೋದು, ಇಲ್ಲ ಮಿಷಿನ್ ಲ್ಯಾಂಗ್ವೇಜ್ ಹೋಗ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಬೋದು, ರೋಬೋಟಿಕ್ಸ್ನಲ್ಲಿ ಹೋಗಿ ಕಲ್ಕೋಬೋದು. ಸೊ ವಿ ಮೇಕ್ ದಟ್ ಈಸಿ. ಒಂದು ಫೌಂಡೇಶನ್ ಕೊಡ್ತೀವಿ ಅದನ್ನು. ಅನ್ಪ್ಲಗ್ ಕೋಡಿಂಗ್ ಅಂದರೆ ಇಸ್ ನಥಿಂಗ್ ಬಟ್ ಒಂದು ಲಾಜಿಕ್ ಹೇಳ್ಕೊಡ್ತೀವಿ. ನೀವು ಒಂದು ಸ್ಟೇಟ್ಮೆಂಟ್ ಯೂಸ್ ಮಾಡೋಕೆ ಯಾವ ಥರ ಯೂಸ್ ಮಾಡ್ತೀರ ಅದನ್ನು, ಅದರಿಂದ ಲಾಜಿಕ್ ಹೆಂಗಿದೆ ಅಂತ ಒಂದು ಎಕ್ಸಾಂಪಲ್, ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಿ ಸರ್. ಅಂದ್ರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ಅದೇ ಹೇಳ್ತಾರೆ, ಈ ಇಫ್ ಆ್ಯಂಡ್ ಎಲ್ಸ್ ಸ್ಟೇಟ್ಮೆಂಟ್ ಇದೆ. ಇಫ್ ಈ ಕಂಡೀಷನ್ಸ್ ಇದ್ದರೆ ನೀವು ಇದನ್ನು ಮಾಡಬೇಕಾಗತ್ತೆ, ಎಲ್ಸ್ ಬೇರೆ ಯಾವುದೋ ಕಂಡೀಷನ್ ಇದ್ದರೆ ಇದನ್ನು ಮಾಡಬೇಕಾಗತ್ತೆ. ಒಂದು ಸ್ಟೇಟ್ಮೆಂಟ್ ಅದು, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅದೀಗ. ಓಕೆ, ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 10 ದೆನ್ ಸಮ್ ಕಂಡೀಷನ್ಸ್ ಕೊಡ್ತೀವಿ ಅದನ್ನು. ಇಲ್ಲ ಇಫ್ ಎಲ್ಸ್ ಅಂತ ಬಂದಾಗ ಏನಾಗುತ್ತೆ, ಇಫ್ ಇಟ್ಸ್ ಲೆಸ್ ದೆನ್ 10 ಅಥವಾ ಈಕ್ವಲ್ ಟು 10 ಬಂದಾಗ ದೆನ್ ದೇಸ್ ಅ ಕಂಡೀಷನ್ ಕೊಟ್ಟಿರ್ತೀವಿ ಅದನ್ನು. ಇಟ್ ಇಸ್ ಅ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಈ ಕಂಡೀಷನಲ್ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೋಬೇಕು ಅಂತಂದರೆ ದೆನ್ ವಿ ಡೂ ವಿಲ್ ಟೀಚ್ ದ ಲಾಜಿಕ್ ಫಸ್ಟ್. ಇದನ್ನು ಇದು ಯಾವ ಥರ ನೀವು ಅರ್ಥ ಮಾಡ್ಕೊಳ್ತೀರೋದನ್ನು ಫಸ್ಟು. ಆಮೇಲೆ ಬೇಕಾದ್ರೆ ಕಂಡೀಷನ್ ನೀವು ಹಾಕೊಳ್ಳಿ. ನೀವು ಯಾವುದಷ್ಟು ನೀವು ಪೈಥಾನ್ ಯೂಸ್ ಮಾಡಿ, ಸಿ ಲ್ಯಾಂಗ್ವೇಜ್ ಯೂಸ್ ಮಾಡಿ, ನೀವು ಜಾವಾ ಯೂಸ್ ಮಾಡಿ, ನೀವು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರೋ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ಒನ್ಸ್ ಮಗುಗೆ ಅರ್ಥ ಆಯ್ತು ಇದು ಯಾವ ಥರ ಕಂಡೀಷನ್ ಯೂಸ್ ಮಾಡ್ಬೋದು ಅಂತ, ಸ್ಟೇಟ್ಮೆಂಟ್ ಯೂಸ್ ಮಾಡೋದು ಅಂತ ಲಾಜಿಕ್ ಅರ್ಥ ಆಗ್ತಂದರೆ ಇಮ್ಮಿಡಿಯೇಟ್ಲಿ ಏನಾಗುತ್ತೆ, ಮಗುಗೆ ನೀವು ಸಿ ಲ್ಯಾಂಗ್ವೇಜ್ ಮೈಗ್ರೇಟ್ ಮಾಡ್ಕೊಳ್ಳಿ, ಅದು ಜಾವಾದಕ್ಕೆ ಕಲಿಸ್ಕೊಡಿ, ಗೊತ್ತಾಗತ್ತೆ ಈ ಸ್ಟೇಟ್ಮೆಂಟ್ ನಾವು ಎಲ್ಲಿ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಪ್ರೋಗ್ರಾಮಲ್ಲಿ ಇದ್ರದ್ದು ಬೆನಿಫಿಟ್ ಏನಿರುತ್ತೆ, ಹೆಂಗೆ ಯೂಸ್ ಮಾಡ್ಬೇಕು ಎಲ್ಲ ಗೊತ್ತಾಗುತ್ತೆ ಮಗುಗೆ ಅಂತ. ಅದನ್ನು ವಿ ಕಾಲ್ಡ್ ಅಸ್ ಅನ್ಪ್ಲಗ್ ಕೋಡಿಂಗ್ ಅಂತ. ಲಾಜಿಕ್ ಹೇಳ್ಕೊಡ್ತೀವಿ ಫಸ್ಟು, ಆಮೇಲೆ ವಿಲ್ ಮೈಗ್ರೇಟ್ ಟುವರ್ಡ್ಸ್ ದಿ ಕೋಡಿಂಗ್ನಲ್ಲಿ. ಓಕೆ, ಇನ್ನು ಮೇಡಮ್ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀವಿ? ನಾವು ಲಾಜಿಕ್ ಹೇಳ್ಕೊಡುವಾಗ ನಾವು ಬೇರೆ ಬೇರೆ ಮೆಥಡ್ ಯೂಸ್ ಮಾಡ್ತೀವಿ, ಲೈಕ್ ಸ್ಟೋರಿ ಪ್ಯಾಟ್ರನ್ ಆರ್ ಸ್ಪಾಟ್ ಡಿಫ್ರೆನ್ಸಸ್ ಆರ್ ಸೀಕ್ವೆನ್ಸಸ್, ಈ ಥರ ಎಲ್ಲ ಯೂಸ್ ಮಾಡಿ ಮಗುಗೆ ಇಂಟ್ರೆಸ್ಟಿಂಗ್ ವೇನಲ್ಲಿ ಹೇಗೆ ಕಲಿಸ್ಬೋದು ಅನ್ನೋದನ್ನ ಅಲ್ಲಿ ಟೀಚ್ ಮಾಡ್ತೀವಿ ಲಾಜಿಕಲ್ಲಿ. ಅವ್ರಿಗೆ ಇದು ನಾವು ಒಂದು ಸಬ್ಜೆಕ್ಟ್ ಕಲಿಸ್ತಾ ಇದ್ದೀವಿ ಅನ್ನೋ ಥರ ಟೀಚ್ ಮಾಡಲ್ಲ, ಏನೋ ಒಂದು ಸ್ಟೋರಿ ಕಲಿತಾ ಇದ್ದಾರೆ ಅದರಿಂದ ಅವ್ರು ಲಾಜಿಕ್ ಕಲಿತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಾವು ಅವ್ರಿಗೆ ಕಲಿಸ್ತೀವಿ ಅದರಲ್ಲಿ. ಸರ್ ಇನ್ನೊಂದು ಸರ್ ಪ್ರಮುಖವಾದಂಥ ವಿಚಾರ ಏನಪ್ಪ ಅಂದರೆ, ಈಗ ಕೆಲವೊಬ್ಬರು ವರ್ಕಿಗೆ ಹೋಗ್ತಾ ಇರ್ತಾರೆ, ಸೊ ಮನೆಯಲ್ಲಿ ಮಕ್ಕಳಿರ್ತಾರೆ, ಅಮ್ಮ ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಈಗ ಬೆಳಗಿನ ಸಂದರ್ಭದಲ್ಲಿ ಆಗೋದಿಲ್ಲ, ಮಧ್ಯಾಹ್ನ ಸಂದರ್ಭದಲ್ಲೂ ಕೂಡ ಕೆಲಸಗಳಿರ್ತಾರೆ, ಸಂಜೆ ಸಂದರ್ಭದಲ್ಲೂ ಕೂಡ ನೀವು ನೋಡ್ಬೋದು ಅಂತ ತಿಳಿಸಿದರೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದನ್ನು ನಾವು ಸ್ಕ್ಯಾನ್ ಮಾಡಿದ್ರೆ ಆ್ಯಪ್ ಇರಲೇಬೇಕಾ ಅಥವಾ ಆ್ಯಪ್ ಇಲ್ಲದಂತೆ ಕೂಡ ನಾವು ಮಾಡ್ಕೋಬೋದಾ ಅಂತ? ಇಲ್ಲ, ಆ್ಯಪ್ ಬೇಕಾಗುತ್ತೆ. ಯಾಕಂದರೆ ಫಸ್ಟ್ ಥಿಂಗ್ ಏನಂದರೆ ನಾವು ಏನೇ ಮೆಟೀರಿಯಲ್ಸ್ ಡೆವಲಪ್ ಮಾಡಿದ್ವಿ, ಕಾನ್ಸೆಪ್ಟ್ ಏನಿದೆ, ಕಂಟೆಂಟ್ ಡೆವಲಪ್ಮೆಂಟ್ ಏನಾಗಿದೆ ಅದು ಆಲ್ ಕಾಪಿರೈಟೆಡ್ ಕಂಟೆಂಟ್ ಇದೆ. ಸೊ ಇಟ್ ಇಸ್ ನಾಟ್ ಕಾಪಿ ಆ್ಯಂಡ್ ಪೇಸ್ಟ್. ನಾವೆಲ್ಲ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ ಪೇಸ್ಟ್ ಮಾಡ್ತಾ ಇಲ್ಲ ಇದನ್ನು. ವಿ ಪುಟ್ ಎ ಟೀಮ್ ಇಸ್ ಕ್ವಾಲಿಫೈಡ್ ಟೀಮ್, ಗುಡ್ ಕ್ವಾಲಿಫೈಡ್ ಟೀಮ್ ಸಿಟ್ ಬ್ಯಾಕ್ ಆ್ಯಂಡ್ ವರ್ಕ್ ಮಾಡ್ತಾರೆ. ಮಂತ್ಸ್ ಟುಗೆದರ್ ವಿ ಸ್ಪೆಂಡ್ ದ ಮನಿ, ಟೈಮ್, ಎನರ್ಜಿ ಟು ಡೆವಲಪ್ ದ ಕಂಟೆಂಟ್. ಆ ಕಂಟೆಂಟ್ ಡೆವಲಪ್ ಆದಮೇಲೆ ಆಲ್ಮೋಸ್ಟ್ 2-3 ಟೈಮ್ ವಿ ರಿವೈಸ್ ಇಟ್. ಅದಾದಮೇಲೆ ವಿ ಗೋ ಫಾರ್ ಪ್ರಿಂಟಿಂಗ್ ದಿ ಮೆಟೀರಿಯಲ್ಸ್ ಅನ್ನೋದು ಒಂದು. ಎರಡನೇದು ಏನಿದೆ, ವಿ ಕೆನಾಟ್ ಜಸ್ಟ್ ಗಿವ್ this content freely to everyone everywhere. Okay, so adikoskara we develop this app. So they have to download our app. Okay, there will be some price, small amount price is where they have to download the app. They can download the app freely also. 3 days they can check it. ನಾವು ಚೆಕ್ ಮಾಡಿ ಕೊಡ್ತಾ ಇದ್ದೀವಿ ಈಗ. ಅಂದರೆ 3 ದಿನ ಅದನ್ನು ಅವರು ಯೂಸ್ ಮಾಡಿ ನೋಡಿ ಇಷ್ಟ ಆದರೆ ದೇ ಕ್ಯಾನ್ ಪೇ ಸ್ಮಾಲ್ ಅಮೌಂಟ್ ಆ್ಯಂಡ್ ಪರ್ಚೇಸ್ ದ ಆ್ಯಪ್ ಅದನ್ನು. ಆಮೇಲೆ ಮೆಟೀರಿಯಲ್ಸ್ ಬುಕ್ಸ್ ಏನಿದೆಯಲ್ಲ ಅವರಿಗೆ ಪೋಸ್ಟ್ ಮಾಡು ಅಂದರೆ ವಿ ಕ್ಯಾನ್ ಪ್ರಿಂಟ್ ದ ಮೆಟೀರಿಯಲ್ಸ್ ಆ್ಯಂಡ್ ಪೋಸ್ಟ್ ಟು ದೆಮ್. ಇಲ್ಲ PDF ಫೈಲ್ ಕಳಿಸ್ಕೊಡಿ ಅಂದರೆ ವಿ ಕ್ಯಾನ್ ಸೆಂಡ್ ದಿ PDF ಫೈಲ್ ಟು ದರ್ ಇಮೇಲ್ ID. ಸೊ ಅನುಕೂಲ ತಕ್ಕಂತೆ ನಾವು ಇದು ಮಾಡ್ಕೋಬೋದು. ಅಂದರೆ ಇಟ್ಸ್ ಕ್ವೈಟ್ ವೆರಿ ಚೀಪಾಗಿ. ಸೊ ದಟ್ ಈ ಕಂಟೆಂಟ್ ಏನಿದೆ ಅವ್ರು ಎನಿ ಟೈಮ್ ಈಗ ಕೆಲ್ಸಕ್ಕೆ ಹೋಗಿರ್ತಾರೆ, ಬಂದಮೇಲೆ ಮನೆಗೆ ಬಂದಮೇಲೆ ದೇ ಕ್ಯಾನ್ ಮಕ್ಕಳ ಜೊತೆ ಕೂತ್ಕೊಂಡು ಕಲಿಸ್ಬೋದು ಮಕ್ಕಳಿಗೆ. ಓಕೆ, ನೀವು ಇದನ್ನು ಅಕಸ್ಮಾತ್ ಅವ್ರಿಗೂ ಅರ್ಥ ಆಗಿರುತ್ತೆ, ಮರ್ತಿರ್ತಾರೆ ಅಥವಾ ಕನ್ಫ್ಯೂಷನ್ ಇರುತ್ತೆ, ಆದರೆ ಪೇರೆಂಟ್ಸ್ ಆಲ್ಸೋ ಕ್ಯಾನ್ ಸಿ ದಿ ವಿಡಿಯೋ ಆ್ಯಂಡ್ ಲರ್ನ್ ಇಟ್, ದೆನ್ ಟೀಚ್ ದ ಚಿಲ್ಡ್ರನ್. ಓಕೆ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೋದು ಮಕ್ಕಳಿಗೆ. ಇನ್ನು ನವವಿಷನ್ಗೆ ಭಾರತ ಸರ್ಕಾರದಿಂದ ಮಾನ್ಯತೆ ಕೂಡ ಸಿಕ್ಕಿದೆ, ಜೊತೆಗೆ ಫಂಡ್ ಕೂಡ ರಿಲೀಸ್ ಆಗಿರುವಂಥದ್ದು. ಯಾಕಂದರೆ ಇಂತಹ ಕೆಲಸವನ್ನು ಮಾಡಬೇಕಾದ್ರೆ ಸರ್ಕಾರದ ಸಹಯೋಗವೂ ಕೂಡ ಇರುತ್ತೆ. ಆ ಬಗ್ಗೆ ಮಾತನಾಡ್ತಾರೆ ವೆಂಕಟೇಶ್ ಸರ್. ಸರ್ ಮಾತನಾಡ್ತಾ ಇದ್ವಿ, ಈಗಾಗಲೇ ಮಾನ್ಯತೆ ಸಿಕ್ಕಿದೆ, ಫಂಡ್ ಕೂಡ ರಿಲೀಸ್ ಆಗಿದೆ ಅಂತ. ಆ ಬಗ್ಗೆ ಮಾತನಾಡೋದಾದರೆ, ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನಮಗೆ ಸ್ಟಾರ್ಟಪ್ ಸರ್ಟಿಫಿಕೇಟ್ ಸಿಕ್ಕಿದೆ. ಅದಾದಮೇಲೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಹತ್ರ ನಾವು ಸ್ಟಾರ್ಟಪ್ ಏನು ಸ್ಕೀಮ್ ಗೌರ್ಮೆಂಟ್ ಆಫ್ ಮೋದಿ ಗೌರ್ಮೆಂಟ್ ಅವರನ್ನು ಲಾಂಚ್ ಮಾಡಿದ್ವಿ. ಥ್ರೂ ಕೆನರಾ ಬ್ಯಾಂಕಿಂದ ನಾವು ವಿ ಗಾಟ್ ಫಂಡಿಂಗ್. ಆ ಫಂಡಿಂಗ್ ಥ್ರೂನೇ ವಿ ಡೆವಲಪ್ ದಿಸ್ ಕಂಪ್ಲೀಟ್ ನವವಿಷನ್ ಆ್ಯಸ್ ಎ ಕಂಪ್ನಿ. ಓಕೆ, ಇವತ್ತೇನು ನವವಿಷನ್ ಕಂಪ್ನಿ ಇದೆ, ದಟ್ ಈಸ್ ಬೇಸಿಕಲಿ ವಿ ಗಾಟ್ ಫಂಡೆಡ್
ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಸ್ಟಾರ್ಟಪ್ ಸ್ಕೀಮ್ನಲ್ಲಿ. ಅದಾದಮೇಲೆ ಒನ್ ಬೈ ಒನ್ ವಿ ಡೆವಲಪ್ ಲಾಟ್ ಆಫ್ ಕಾನ್ಸೆಪ್ಟ್ ಡೆವಲಪ್ ಮಾಡಿದ್ವಿ. ವಿ ಹ್ಯಾವ್ ಕಮ್ ವಿತ್ ಮೆನಿ ಆ್ಯಕ್ಟಿವಿಟೀಸ್ ಇನ್ ಅವರ್ ವಿಷನಲ್ಲಿ ಟೋಟಲಿ ಅದನ್ನು. ಓಕೆ, ಇನ್ನು ಆ್ಯಪ್, ಯಾಕಂದರೆ ಆ್ಯಪ್ ಅಂದರೆ ಈಗ ತಾಂತ್ರಿಕವಾಗಿ ಕೆಲವೊಂದು ತೊಂದರೆಗಳಿರ್ತವೆ, ಏನಾದರೂ ಸಮಸ್ಯೆಗಳಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈಗ ಬಳಕೆದಾರ ಅಂದರೆ ಯೂಸ್ ಮಾಡ್ತಾ ಇರ್ತಾರೆ ಮಕ್ಕಳು, ಪೋಷಕರು ಏನು ಮಾಡಬೇಕು ಸರ್? ಆ್ಯಪಲ್ಲಿ ತೊಂದರೆ ಆದರೆ ಸರಿಯಾಗಿ ಸ್ಕ್ಯಾನಿಂಗ್ ಆಗ್ತಾ ಇರಲಿಲ್ಲ, ಟೆಕ್ನಿಕಲ್ ಇಶ್ಯೂ ಇದ್ದಾಗ ಏನು ಮಾಡಬೇಕು ಅಂತ? ಟೂ ಥಿಂಗ್ಸ್ ಅಂದರೆ ನಮಗೆ ವಿ ಆರ್ ಪ್ಲ್ಯಾನ್ ಟು ಓಪನ್ ಒಂದು ಕಾಲ್ ಸೆಂಟರ್ಸಲ್ಲಿ. ಅದ್ರ ಜೊತೆಗೆ ಒಂದು ಟೋಲ್ ಫ್ರೀ ನಂಬರ್ ಲಾಂಚ್ ಮಾಡ್ತಾ ಇದ್ವಿ. ನಂಬರು ಇದೆ ಆಲ್ರೆಡಿ, ವಿ ಹ್ಯಾವ್ ಟೇಕನ್ ದ ನಂಬರ್ 180057262661. ಓಕೆ, ಸೊ ಇನ್ ಕೇಸ್ ಅವ್ರು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಫೇಸ್ ಮಾಡಿ ಮಕ್ಕಳು, ಅದು ಸ್ಕ್ಯಾನ್ ಆಗ್ತಾ ಇಲ್ಲ ಅಥವಾ ಆ್ಯಪ್ ವರ್ಕ್ ಆಗ್ತಾ ಇಲ್ಲ ಅಂದರೆ ನಮ್ಮ ಟೋಲ್ ಫ್ರೀ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ, ಇಲ್ಲ ಇಮೇಲ್ ಕಾಂಟ್ಯಾಕ್ಟ್ ಮಾಡಿದರೆ, ಸೊ ವಿ ವಿಲ್ ಸಪೋರ್ಟ್ ದಿ ಪೀಪಲ್. ಅದನ್ನು ಏನೇ ತೊಂದರೆ ಇದ್ರೂ ಕೂಡ ನೀವು ಅದಕ್ಕೆ ಕಾಲ್ ಮಾಡಿ 100% ಸಪೋರ್ಟ್ ಮಾಡ್ಕೊಳ್ತೀವಿ, ಅದನ್ನು ಸಪೋರ್ಟ್ ಕೊಡ್ತೀವಿ. ಸೊ ಇಟ್ಸ್ ಎ ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದು QR ಕೋಡ್ ಏನಿದೆ ಇದು ಆಲ್ರೆಡಿ ಎಕ್ಸ್ಟೆನ್ಸಿವ್ ಯೂಸ್ ಮಾಡ್ತಾ ಇದ್ದಾರೆ. ಇವನ್ ಮನಿ ಟ್ರಾನ್ಸ್ಫರ್ ಮಾಡಬೇಕಾದ್ರೂ ವಿ ಆರ್ QR ಕೋಡ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಚಾನ್ಸಸ್ ದಟ್ ಪ್ರಾಬ್ಲಮ್ ಆಗೋದು ಇಸ್ ವೆರಿ ಲೆಸ್. ಓಕೆ, ಇಟ್ಸ್ ಅ ಪ್ರೂವ್ಡ್ ಟೆಕ್ನಾಲಜಿ ಇದು. ಇಟ್ಸ್ ನಾಟ್ ದಟ್ ನಾವೇ ಇದನ್ನು ಆವಿಷ್ಕಾರ ಮಾಡಿಲ್ಲ ಅನ್ನೋದನ್ನು, ಇದೆ ಪ್ರೂವ್ಡ್ ಟೆಕ್ನಾಲಜಿ ಪ್ರೂವ್ ಆಗಿದೆ. ಹಂಡ್ರೆಡ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಪೀಪಲ್ ಅಕ್ರಾಸ್ ವರ್ಲ್ಡ್ ಯೂಸ್ ಮಾಡ್ತಾ ಇದ್ದಾರೆ QR ಕೋಡ್ನ. ಸೊ ಇಟ್ ಇಸ್ ಪ್ರೂವ್ ಟೆಕ್ನಾಲಜಿ. ಓನ್ಲಿ ಥಿಂಗ್ ನಾವೇನು ಮಾಡಿದ್ದೀವಿ ಅಂದರೆ ಈ ಟೆಕ್ನಾಲಜಿನ ನಾವು ಎಜುಕೇಷನ್ನಲ್ಲಿ ತೊಗೊಂಬಂದಿದ್ದೀವಿ ಇದನ್ನು. ಸೊ ದಟ್ ಮಕ್ಕಳಿಗೆ ಅವ್ರದ್ದೇ ಆದ ಟೈಮ್ನಲ್ಲಿ ಕಲಿಬೋದು, ಅರ್ಥ ಆಗಲಿ ಅಂದರೆ ವಿಡಿಯೋ ನೋಡ್ಬೋದು, ವರ್ಕ್ಶೀಟ್ಸ್ನ ಅವರು ಮಾಡ್ಬೋದು, ಇಲ್ಲ ಪೇರೆಂಟ್ಸ್ ಅವ್ರನ್ನ ಹೆಲ್ಪ್ ಮಾಡೋದು ಮಕ್ಕಳನ್ನ, ಅಥವಾ ಯಾರೋ ಎಲ್ಡರ್ಸ್ ಇದ್ದಾರೆ ದೇ ಕ್ಯಾನ್ ಹೆಲ್ಪ್ ದೆಮ್. ಸೊ ವಿತ್ ವೆರಿ ಮಿನಿಮಮ್ ಮನಿನಲ್ಲಿ ಯಾವ ಥರ ಒಂದು ಎಜುಕೇಷನ್ ಕೊಡ್ಬೋದು ಅಂಥೇಳಿ ಒಂದು ಕಾನ್ಸೆಪ್ಟ್ನಲ್ಲಿ ಇದನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಓಕೆ, ಆಮೇಲೆ ಇದಲ್ಲದೆ ಈ ಪ್ರೆಸೆಂಟ್ಲಿ ನಮ್ಮದು ವೀಡಿಯೋಸ್ ಎಲ್ಲ ಮೋಸ್ಟ್ಲಿ ಇನ್ ಇಂಗ್ಲೀಷ್ನಲ್ಲಿದೆ. ಓಕೆ, ಸೊ ಶಾರ್ಟ್ಲಿ ವಿ ಆರ್ ಲಾಂಚಿಂಗ್ ಇನ್ ಎವ್ರಿ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಈ ವೀಡಿಯೋಸನ್ನು. ಸೊ ಅವರವರ ಮಾತೃಭಾಷೆಯಲ್ಲಿ ಸಹ ಕಲಿಬೋದು, ಇದನ್ನು ನೋಡ್ಬೋದು ವೀಡಿಯೋ ಅಂತೇಳಿ. ಅದೊಂದು ಬೆನಿಫಿಟ್ ಪಡ್ಕೋಬೋದು ಅಂತ ಹೇಳಿ. ಎಸ್, ಓಕೆ ಸರ್. ಇನ್ನು ಮೇಡಮ್, ಮ್ಯಾಥ್ಸ್ ಕ್ಲಬ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಯಾಕಂದರೆ ಹೇಗೆ ವರ್ಕ್ ಮಾಡುತ್ತೆ ಅಥವಾ ಹೇಗೆ ಕಲಿಬೇಕು ಅನ್ನುವಂಥದ್ದು ಕ್ಯೂರಿಯಾಸಿಟಿ ತುಂಬ ಇರುತ್ತೆ. ಸೊ ನೀವು ಬೇಸಿಕಾಗಿ ಹೇಳ್ಕೊಟ್ರೆ ತದನಂತರದಲ್ಲಿ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ನೀವು ಬೇಸಿಕಾಗಿ ತಿಳಿಸ್ಕೊಡಿ ಸ್ವಲ್ಪ. ಮ್ಯಾಥ್ ಕ್ಲಬಲ್ಲಿ 2 ಲೆವೆಲ್ ಇರುತ್ತೆ. ಅದರಲ್ಲಿ ನಾವು ಇದು ರಿಲೇಟೆಡ್ ಆಗಿ ಅಕಾಡೆಮಿಕ್ ಸಬ್ಜೆಕ್ಟ್ ರಿಲೇಟೆಡ್ ಆಗಿರುತ್ತೆ. ಅಕಾಡೆಮಿಕಲ್ಲಿ ಏನು ಕಲಿತವರೋ ಅದನ್ನೇ ಎಕ್ಸ್ಟ್ರಾ ನಾವು ಕಲಿಸ್ತೀವಿ. ಲೈಕ್ ಯೂಸಿಂಗ್ ಡ್ರಾಯಿಂಗ್, ಕಲರಿಂಗ್, ರಿಡಲ್ಸ್, ಪಜಲ್ಸ್, ಸುಡುಕು, ಈ ಕಾನ್ಸೆಪ್ಟ್ ಯೂಸ್ ಮಾಡಿ ನಾವು ಈ ಲೆವೆಲ್ ವೈಸ್ ನಾವು ಕಲಿಸ್ತೀವಿ. ಫಾರ್ ಎಕ್ಸಾಂಪಲ್, ಮಗು 6 ಕಲಿಬೇಕು ಅಂದರೆ ನಾವು 6ನ ಈ ಥರ ಕಲಿಸ್ತೀವಿ. ಫಸ್ಟ್ ಅವ್ರಿಗೆ ಪ್ಯಾಟ್ರನ್ ಹೇಳ್ಕೊಡ್ತೀವಿ, ಮತ್ತು ಅವ್ರಿಗೆ ಹೇಗೆ ಈ ಥರ ಇದು ನಂಬರ್ ನೇಮ್ ಇದು ಕ್ಲೂಸ್ ಕೊಟ್ಟು ನಂಬರ್ ಪ್ಯಾಟರ್ನಿಂದ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನ ಕಲಿಸ್ತೀವಿ ಅವ್ರಿಗೆ. ಇದು ಕ್ರಾಸ್ ವರ್ಡ್ ಯೂಸ್ ಮಾಡಿ ಹೇಗೆ ಕಲಿಬೋದು ಅನ್ನೋದು ಕ್ರಾಸ್ ವರ್ಡಿಂಗ್ ಹೇಳ್ಕೊಡ್ತೀವಿ. ಮತ್ತೆ ಕಲರಿಂಗ್, ಲೈಕ್ ಮ್ಯಾಚ್ ದ ಫಾಲೋಯಿಂಗ್, ಅವರು ಹೇಗೆ ನಂಬರ್ಸ್ ಫ್ರಮ್ ಸ್ಟಾರ್ಟಿಂಗ್ ಹೇಗೆ ಕಲಿಬಹುದು. ಬಿಕಾಸ್ ಬೇಸಿಕ್ಸ್ ಇಂದ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಕಲಿಸ್ತೀವಿ ಇದರಲ್ಲಿ. ಬೇಸಿಕ್ ನಂಬರಿಂಗ್, ಆಮೇಲೆ ಅಡಿಷನ್, ಸಬ್ಟ್ರಾಕ್ಷನ್, ಅದರಲ್ಲೂ ಬರುತ್ತೆ. ಲೈಕ್ ಪ್ಯಾರಾಗ್ರಾಫ್, ಇದು ಕಲರಿಂಗ್ ಬರುತ್ತೆ. ಇಫ್ ರೆಕ್ಟಾಂಗಲ್ ನಾವು ಯಾವ ಕಲರಲ್ಲಿದೆ, ಯಾವ ಶೇಪಲ್ಲಿದೆ, ಶೇಪ್ಸ್, ಕಲರ್ಸ್ ಎಲ್ಲ ನಾವು ಇದ್ರಲ್ಲಿ ಕಲಿಸ್ತೀವಿ ಮ್ಯಾಥ್ ಕ್ಲಬ್ಬಲ್ಲಿ. ಇದರಲ್ಲಿ 2 ಲೆವೆಲ್ಸ್ ಇರುತ್ತೆ. ಮತ್ತು ಫಸ್ಟ್ ಬಂದು ಪ್ರೀ ಪ್ರೈಮ್ ಅಂತ, ಇನ್ನೊಂದು ಬಂದು ಪ್ರೈಮ್ ಅಂತ. ಪ್ರೀ ಪ್ರೈಮಲ್ಲಿ ಬಂದು ಇದರಲ್ಲಿ 10 ಮಾಡ್ಯೂಲ್ಸ್ ಇರುತ್ತೆ. ಒಂದು ಮಾಡ್ಯೂಲಲ್ಲಿ ಲೈಕ್ ಸೆಕ್ಷನ್ ವೈಸ್ ಇರುತ್ತೆ. ಒಂದು ಸೆಕ್ಷನಲ್ಲಿ 30 ವರ್ಕ್ಶೀಟ್ಸ್ ಇರುತ್ತೆ. ಸೊ ಅವರು ಒಂದು ಕಾನ್ಸೆಪ್ಟ್ನ ಬೇರೆ ಬೇರೆ 30 ವರ್ಕ್ಶೀಟ್ಸಲ್ಲಿ ಕಲಿತಾರೆ. ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ, ಅವ್ರಿಗೆ ಕಾನ್ಫಿಡೆಂಟ್ ಬರುತ್ತೆ, ಅವ್ರು ಕಲ್ತಿದ್ದಾರೆ ಅಂತ ಎಲ್ಲ. ಸರ್, ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ಏನಪ್ಪ ಅಂದರೆ, ಈಗ ಮಕ್ಕಳಿಗೆ ನೀವು ಹೇಳ್ಕೊಡ್ತೀರಾ, ಓಕೆ, ಬಟ್ ಅದು ಕಲಿತಿದೆ ಅಂದಮೇಲೆ ಅದನ್ನೇನಾದರೂ ಕೂಡ ಈ ಥರ ಮಾಡಿದ್ದೀವಿ, ಶೀಟ್ಸ್ಗಳನ್ನು ವರ್ಕ್ ಮಾಡಿದ್ದೀವಿ, ಆ ಥರ ನಿಮ್ಗೆ ಏನಾದರೂ ಇಮೇಲ್ ಮಾಡ್ಬೋದು ಅಥವಾ ಕಳಿಸ್ಬೋದು, ಆ ವ್ಯವಸ್ಥೆ ಏನಾದರೂ ಇದೆಯಾ, ಅಥವಾ ಪೇರೆಂಟ್ಸ್ಗಳು ನೋಡಿದ್ರೆ ಸಾಕಾಗುತ್ತಾ? ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ವೆನ್ ವಿ ಗಿವ್ ದಿ ಈ ಕಾನ್ಸೆಪ್ಟ್ನಲ್ಲಿ ನಾವು ಮ್ಯಾಥ್ಸ್ ಕ್ಲಬ್ ಕಾನ್ಸೆಪ್ಟ್ನಲ್ಲಿ ನಾವು ವರ್ಕ್ಶೀಟ್ ಕೊಡ್ತೀವಲ್ವ, ಅದಕ್ಕೆ ಸಂಬಂಧಪಟ್ಟ ಒಂದ್ಸಲ ವರ್ಕ್ಶೀಟ್ ಕಳಿಸಾದ್ಮೇಲೆ ಅವ್ರ ಇಮೇಲ್ ಐಡಿಗೆ ನಾವು ಅದ್ರ ಆನ್ಸರ್ ಕಳಿಸ್ಕೊಡ್ತೀವಿ. ಇಫ್ ಯು ಹ್ಯಾವ್ ಸಮ್ ಡಿಫಿಕಲ್ಟೀಸ್ ಇದ್ದರೆ ಅದಕ್ಕೆ. ಸೊ ಅವರಿಗೆ ವರ್ಕ್ಶೀಟ್ಸ್ ಇರುತ್ತೆ, ಆನ್ಸರ್ ಇರುತ್ತೆ ಅವ್ರ ಕಡೆಯಲ್ಲಿ. ಓಕೆ, ಆ್ಯಂಡ್
ಟೋಲ್ ಫ್ರೀ ನಂಬರ್ ನಾವು ಇದಕ್ಕೆ ಯಾಕೆ ಲಾಂಚ್ ಮಾಡ್ತಾ ಇದ್ದೀವಿ ಅಂದರೆ ಎನಿ ಪ್ರಾಬ್ಲಮ್ ಆದಾಗ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ ಅಥವಾ ಡಿಫಿಕಲ್ಟಿ ಬಂದಾಗ ದೇ ಕ್ಯಾನ್ ಕಾಲ್ ದ ಟೋಲ್ ಫ್ರೀ ನಂಬರ್. ದೇಸ್ ಎ ಕಾಲ್ ಸೆಂಟರ್ ನಾವೇನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ, ವಿ ಆರ್ ಪುಟಿಂಗ್ ಕಾಲ್ ಸೆಂಟರ್. ಸೊ ಆಲ್ ಈಸ್ ದಟ್ ದೇ ಹ್ಯಾವ್ ಟು ಕಾಲ್ ದ ಟೋಲ್ ಫ್ರೀ ನಂಬರ್ ಆ್ಯಂಡ್ ಟಾಕ್ ಟು ಅಸ್. ಓಕೆ, ಇನ್ನು ಆ್ಯಪ್ ಯಾವಾಗ ಬರುತ್ತೆ ಅಂತ, ಯಾಕಂದರೆ ಇಷ್ಟೊಂದು ಬೆನಿಫಿಟ್ ಇದೆ, ಸಾಕಷ್ಟು ಉಪಯೋಗಗಳಿದ್ದಾವೆ, ಸೊ ಜನರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಬರುತ್ತೆ? ಆ್ಯಪ್ ವೆರಿ ಶಾರ್ಟ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಅಂದರೆ ಮೋಸ್ಟ್ ಆಫ್ 90% ಟೆಸ್ಟಿಂಗ್ ನಡೆದಿದೆ. ಆಲ್ಮೋಸ್ಟ್ ವಿ ಆರ್ ಟೆಸ್ಟೆಡ್. ಓನ್ಲಿ ಥಿಂಗ್ ನಾವು ಅದನ್ನು ಪ್ಲೇಸ್ಟೋರ್ನಲ್ಲಿ ಹಾಕಿಲ್ಲ ಅದನ್ನು ಅಷ್ಟೇ. ಓಕೆ, ಅದು ಬೋತ್ ವೇ ಬರ್ತದೆ. ಒಂದು ಆ್ಯಂಡ್ರಾಯ್ಡಲ್ಲೂ ಬರ್ತಾ ಇದೆ, ಇನ್ನೊಂದು iOS ಅಂದರೆ ಆ್ಯಪಲ್ಲೂ ಬರ್ತಾ ಇದೆ ಅದನ್ನು. ಸೊ ಮ್ಯಾಕ್ಸಿಮಮ್ ಅನ್ನೋದ್ರೆ 10-15 ಡೇಸಲ್ಲಿ ವಿ ಆರ್ ಲಾಂಚಿಂಗ್ ಇಟ್ ಅದನ್ನು. ಓಕೆ, ಸೊ ಅಫಿಷಿಯಲಿ ವಿಲ್ ಲಾಂಚ್ ಇಟ್ ಇನ್ ಎ ಬಿಗ್ ವೇ ಅದನ್ನು. ಓಕೆ ಓಕೆ ಸರ್, ಇನ್ನು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ನಿಮ್ಮ ಸಂಸ್ಥೆಯ ಕುರಿತಾಗಿ, ಜೊತೆಗೆ ನಿಮ್ಮ ಆ್ಯಪ್ನ ಬಗ್ಗೆ, ಜೊತೆಗೆ ಏನಾದರೂ ಕೂಡ ಸಮಸ್ಯೆಗಳು ಇದ್ದಾಗ ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನುವ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ಕೊಡ್ತೀರಾ ಸರ್ ಕೊನೆಯದಾಗಿ? ನವವಿಷನ್ ಅಂತ ಸಂಸ್ಥೆ ನಾವು ಕಟ್ಟಿದಾಗ ಒಂದು ಮನಸ್ಸಲ್ಲಿ ಇದ್ದಿದ್ದು ಅಂದರೆ ಒಂದು ಎಜುಕೇಷನ್ ಸಂಬಂಧಪಟ್ಟ ಮಕ್ಕಳಿಗೆ ಅಂತ ಎಜುಕೇಷನ್ ಸಂಬಂಧಪಟ್ಟ ಒಂದು ಸಬ್ಜೆಕ್ಟ್ಸ್ನ ಡೆವಲಪ್ ಮಾಡಿ ಅದನ್ನು ಈಸಿಯಾಗಿ ಒಂದು ಮಕ್ಕಳಿಗೆ ಹೇಳ್ಕೊಡೋಣ ಅಂತ ಒಂದು ಕಾನ್ಸೆಪ್ಟನ್ನ ಡೆವಲಪ್ ಮಾಡಿ ಅದಕ್ಕೆ ನವ ಅಂತ ಇಟ್ಟಿವಿ ನಾವು. ಅದು ಹೊಸ ವಿಷನ್ ಅಂತೇಳಿ ನಾವು ಆ್ಯಕ್ಚುಲಿ ನಾವು ಇದನ್ನು ನೇಮ್ನ ಕೊಟ್ಟಿರೋದು ಅದಕ್ಕೆ, ನಮ್ಮ ಕಂಪ್ನಿ ನೇಮ್ ನಮ್ಮದು ಒಂದು. ಎರಡನೇದಾಗಿ ಇವನ್ ನಾವು ಜನರಲಿ ಏನಾಗುತ್ತೆ, ಮಕ್ಕಳಿಗೆ ಯಾವುದೋ ಒಂದು ಹಾಬಿ ಇರುತ್ತೆ ಅಥವಾ ನಾವು ಅದು ಕಲಿಬೇಕು ಅಥವಾ ಇದು ಕಲಿಬೇಕು ಅಂದಾಗ ಸಹಜವಾಗಿ ಆ ಒಂದು ಸಬ್ಜೆಕ್ಟ್ನ ಕಲಿಯೋಕ್ಕಾಗಲ್ಲ, ಯಾಕಂದರೆ ಇರಲ್ಲ ಅದನ್ನು. ಈಗ ನೀವು ಇಲ್ಲಿ ಎಷ್ಟೋ ಕಡೆ ಆ್ಯಕ್ಟಿವಿಟಿ ಸೆಂಟರ್ಸ್ ನಡೀತಾ ಇದೆ, ಬಟ್ ಏನಾಗುತ್ತೆ ಅಲ್ಲಿ ಡ್ರಾಯಿಂಗ್ ಇರುತ್ತೆ ಅಥವಾ ಡ್ಯಾನ್ಸ್ ಇದೆ ಅಥವಾ ಸಮಥಿಂಗ್ ಇದೆ, ಬಟ್ ಸಬ್ಜೆಕ್ಟ್ ವೈಸ್ ಕಲಿಯೋಕ್ಕೆ ಒಂದು ಅಪರ್ಚುನಿಟಿ ನಮ್ಗೆ ಸಿಗ್ತಾ ಇಲ್ಲ ಇಲ್ಲಿ. ಓಕೆ, ಇಂಡಿಯಾದಲ್ಲಿ ದಟ್ಸ್ ಎ ಬಿಗ್ ಪ್ರಾಬ್ಲಮ್. ಓಕೆ, ನಾವು ನವವಿಷನ್ ಸಂಸ್ಥೆಯಲ್ಲಿ ಏನಂತಂದರೆ ಈ ಥರ ಸಬ್ಜೆಕ್ಟ್ಸ್ ಏನಿದೆ, ಸಂಬಂಧ ಯೂನಿಕ್ ಸಬ್ಜೆಕ್ಟ್ಸ್ ಏನಿದೆ, ಲೈಕ್ ರೋಬೋಟಿಕ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಸೈಬರ್ ಸಂಬಂಧಪಟ್ಟಿದೆ ಇರ್ಬೋದು, ಅಥವಾ ಮ್ಯಾಥ್ಸ್ನಲ್ಲಿ ನಾನು ಕಲಿಬೇಕು, ನಾನು ಎಕ್ಸ್ಟ್ರಾ ಏನೋ ಓದಬೇಕು ಅಂತಂದರೆ ಇದೆಲ್ಲ ಸಬ್ಜೆಕ್ಟ್ಸ್ನ ನಾವು ಜನರಲಿ ನಮಗೆ ಅಷ್ಟು ಈಸಿಯಾಗಿ ಸಿಗಲ್ಲ ಕಲಿಯೋಕ್ಕೆ ಅದನ್ನು. ಸೊ ಇದನ್ನೇನು ಮಾಡ್ತಾ ಇದ್ದೀವಿ, ನವವಿಷನ್ನಲ್ಲಿ ನಾವು ಕಂಟೆಂಟ್ನ ಡೆವಲಪ್ ಮಾಡಿ ಆ್ಯಂಡ್ ಮೆಟೀರಿಯಲ್ಸ್ ಡೆವಲಪ್ ಮಾಡಿ, ವರ್ಕ್ ಬುಕ್ಸು, ವರ್ಕ್ ಶೀಟ್ಸು, ಅದು ಸಂಬಂಧಪಟ್ಟ ವಿಡಿಯೋಸ್ ಡೆವಲಪ್ ಮಾಡಿದ್ದೀವಿ. ಇದನ್ನೆಲ್ಲ ಮಕ್ಕಳಿಗೆ ಅಥವಾ ಪೇರೆಂಟ್ಸಿಗೆ ವಿ ಆರ್ ಗಿವಿಂಗ್ ದೆಮ್ ಸೊ ದಟ್ ಇಫ್ ದ ಚೈಲ್ಡ್ ಈಸ್ ಇಂಟ್ರೆಸ್ಟೆಡ್, ಮಗುವಿಗೇನೋ ಇಷ್ಟ ಆಯಿತು ನಾನು ಕಲಿಬೇಕು ಅಂದರೆ ದೇ ಕ್ಯಾನ್ ಅಪ್ರೋಚ್ ನವವಿಷನ್. ನವವಿಷನ್ನ ನೀವು ಚೆಕ್ ಮಾಡಿ, ಯು ಕ್ಯಾನ್ ಗೋ ಅಂಡ್ ಚೆಕ್ ಅವರ್ ವೆಬ್ಸೈಟ್ www.navavision.com NAVAVISION ಅದರಲ್ಲಿ ವಿಡಿಯೋಸ್ ಇದೆ, ಸಬ್ಜೆಕ್ಟ್ಸ್ ಇದೆ, ಸಿಲೆಬಸ್ ಸಹ ಇದೆ ಅದರಲ್ಲಿ. ಓಕೆ, ವಿ ಹ್ಯಾವ್ ಸಿಲೆಬಸ್ ಆಲ್ಸೋ ದೇರ್. ಸೊ ಎವ್ರಿ ಸಬ್ಜೆಕ್ಟಲ್ಲಿ ನಾವು ಎಷ್ಟೇ ಯಾವ ಲೆವೆಲ್ 5 ಲೆವೆಲ್ ಇದ್ದಿಲ್ಲ, 6 ಲೆವೆಲ್ ಇರಲಿ, 8 ಲೆವೆಲ್ ಇರಲಿ, ಪ್ರತಿ ಲೆವೆಲ್ ಸಿಲೆಬಸ್ಸು ಕೊಟ್ಟಿದ್ದಾವೆ, ಏನು ಹೇಳ್ಕೊಡ್ತಾ ಇದ್ದೀವಿ ಸಿಲೆಬಸ್. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ವರ್ಕ್ ಬುಕ್ಸ್ ಏನಿದೆ, ವರ್ಕ್ ಶೀಟ್ಸ್ ಏನಿದೆ, ವಿಡಿಯೋಸ್ ಏನಿದೆ, ಎವ್ರಿಥಿಂಗ್ ಹ್ಯಾಸ್ ಬಿನ್ ಅಪ್ಲೋಡೆಡ್ ಇನ್ ಅವರ್ ವೆಬ್ಸೈಟ್. ಯು ಕ್ಯಾನ್ ಚೆಕ್ ಮಾಡಿ ಒಂದ್ಸರಿ. ನಿಮಗೇನೋ ಡೌಟ್ಸ್ ಅಥವಾ ನಿಮ್ಮ ಕ್ಲಾರಿಫಿಕೇಷನ್ ಅದರ ನಂಬರ್ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ಯು ಕ್ಯಾನ್ ಕಾಲ್ ಅಸ್ ಆ್ಯಂಡ್ ಯು ಕ್ಯಾನ್ ಕ್ಲಾರಿಫೈ ವಿತ್ ಅಸ್ ಆಲ್ಸೋ. ಎಸ್ ಸರ್, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಮೇಡಮ್, ಕೊನೆಯದಾಗಿ ಹೇಳೋದಾದ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ನಿಮ್ಮ ಸಂಸ್ಥೆಯ ಪರವಾಗಿ? ಇದು ಮಕ್ಕಳಿಗೆ ಎಜುಕೇಷನ್ಗೆ ತುಂಬ ಹೆಲ್ಪ್ಫುಲ್ ಆಗೋ ಫೀಲ್ಡ್. ಇಲ್ಲಿ ಎಲ್ಲ ಥರದ ಅಕಾಡೆಮಿಕ್, ನಾನ್ ಅಕಾಡೆಮಿಕ್, ಸ್ಕಿಲ್ ಸೆಟ್ ಆ್ಯಂಡ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲ ರೀತಿಯಲ್ಲೂ ಪ್ರೋಗ್ರಾಮ್ಸ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಓಕೆ ಮೇಡಮ್, ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಡೋದಕ್ಕೆ, ಜೊತೆಗೆ ಪೂರಕವಾದಂಥ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಜೊತೆಗೆ ಪೋಷಕರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಹೇಳ್ಕೊಡೋದಕ್ಕೆ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸಾಕಷ್ಟು ವಿಚಾರಗಳನ್ನು ಇವತ್ತು ನಾವು ತಿಳ್ಕೊಂಡಿದ್ದೇವೆ. ಯಾಕಂದರೆ ಕೊರೋನಾ ಸಂದರ್ಭದಲ್ಲಿ ಶಿಕ್ಷಣ ಬಹಳ ದುಬಾರಿ ಆಗಿಬಿಟ್ಟಿದೆ. ಮಕ್ಕಳನ್ನು ಹೇಗೆ ಓದಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ಪೋಷಕರು ಕಂಗಾಲಾಗ್ಬಿಟ್ಟಿದ್ದಾರೆ. ಜೊತೆಗೆ ಇಂಟರ್ನೆಟ್ ಖರ್ಚಾಗ್ತಾ ಇದೆ, ವಿಚಾರಗಳು ಅರ್ಥ ಆಗ್ತಾ ಇಲ್ಲ, ಪದೇ ಪದೇ ಹೇಳ್ಕೊಡೋದಕ್ಕೆ ಆಗ್ತಾ ಇಲ್ಲ, ಹೇಗೆ ಸಿಲೆಬಸ್ಸನ್ನು ನಾವು ಮಕ್ಕಳಿಗೆ ತಿಳಿಸಬೇಕು ಅನ್ನುವಂಥ ಗೊಂದಲದಲ್ಲಿ ಪೋಷಕರಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ದಿವ್ಯೌಷಧ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆ ವಿಚಾರವನ್ನು ಇವತ್ತು ನಾವು ತಿಳ್ಕೊಂಡಿದ್ದೇವೆ. ನವವಿಷನ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಇವತ್ತು ಕಲ್ತ್ಕೊಂಡಿದ್ದೇವೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳು ಅದನ್ನು ಹೇಗೆ ಕಲ್ತ್ಕೋಬಹುದು, ಜೊತೆಗೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ಅವರು ಹೇಗೆ ಎಕ್ಸ್ಪ್ಲೇನ್ ಮಾಡಬಹುದು, ಜೊತೆಗೆ ಎಕ್ಸ್ಪ್ಲೇನ್ ಮಾಡೋದ್ರ ಮೂಲಕ ಹೇಗೆ ಅರ್ಥಕೋಬಹುದು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಟ್ಟಿದ್ದೇವೆ. ಅದಾದ ಬಳಿಕ ಪೋಷಕರು ಕೂಡ ಮಕ್ಕಳಿಗೆ ಹೇಳ್ಕೊಡ್ಬಹುದು, ಅದನ್ನು ಅವರು ಕೂಡ ನೋಡ್ಕೊಂಡ್ಬಿಟ್ಟು ಮಕ್ಕಳಿಗೆ ಅರ್ಥ ಆಗಲಿಲ್ಲ ಅಂದರೆ ಈ ಥರ ಅಂತ ಹೇಳ್ಬೋದು. ಜೊತೆಗೆ ಒಂದು ರೀತಿಯ ಕತೆ ಥರ ಈ ಥರ ಇತ್ತು, ಈ ಥರ ಆಯಿತು, ಈಗ ಆಗ್ಬೋದು ಅನ್ನುವಂಥದ್ದನ್ನು ಕೂಡ ದೃಶ್ಯ ಮಾಧ್ಯಮದಲ್ಲಿ ಕಲಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಹೇಗೆಲ್ಲ ಮಾರ್ಪಾಡುಗಳು ಆಗ್ತಾ ಇದ್ದಾವೆ, ಅದರ ಜೊತೆಗೆ ಬೇರೆ ಆ್ಯಪ್ಗಳೊಂದಿಗೆ ನಮ್ಮ ಆ್ಯಪ್ ಯಾವ ರೀತಿಯ ಒಂದು ಮಾನ್ಯತೆಯನ್ನು ಪಡೆದುಕೊಂಡಿದೆ, ಅದಾದ ಬಳಿಕ ಇದನ್ನು ನಾವು ಹೇಗೆ ಯೂಸ್ ಮಾಡ್ಬೋದು, ಏನಾದರೂ ತೊಂದರೆ ಇದ್ದರೆ ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೋದು, ಜೊತೆಗೆ ಟೋಲ್ ಫ್ರೀ ನಂಬರ್ ಕೂಡ ಅವರು ಕೊಟ್ಟಿದ್ದಾರೆ.
ಇವೆಲ್ಲವೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿನ ಹುಟ್ಟಿಸ್ತಾ ಇದೆ. ಜೊತೆಗೆ ಅದನ್ನು ನಾವು ಲೈಫ್ ಟೈಮ್ ಇಟ್ಕೋಬಹುದು. ಆ ಬುಕ್ಸ್ಗಳಿರ್ಬೋದು ಅಥವಾ ಒಂದು ಆ್ಯಪ್ ಇರ್ಬೋದು, ಸ್ಕ್ಯಾನರ್ ಇರ್ಬೋದು, ಈಗ ಅವೆಲ್ಲವೂ ಕೂಡ ನಮ್ಮ ಜೊತೆ ಇರುತ್ತೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ನಾವು ಅದನ್ನು ಬಳಕೆ ಮಾಡಬಹುದು. ಹೀಗೆ ಸಾಕಷ್ಟು ವಿಚಾರಗಳನ್ನು ಇವತ್ತು ನಾವು ಕಲ್ತ್ಕೊಂಡಿದ್ದೇವೆ. ಜೊತೆಗೆ ಇದಕ್ಕೆ ಸರ್ಕಾರವು ಕೂಡ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು, ಫಂಡಿಂಗ್ ಕೂಡ ರಿಲೀಸ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆ್ಯಪ್ ಕೂಡ ಬಿಡುಗಡೆ ಆಗುತ್ತೆ. ನೀವು ಆ ಆ್ಯಪನ್ನು ಬಳಕೆ ಮಾಡಿಕೊಂಡು ಅದನ್ನು ನೋಡಿ, ಒಂದೆರಡು ಸತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಜೊತೆಗೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಆ ಮಕ್ಕಳಿಗೂ ಕೂಡ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಈ ದುಬಾರಿಯಾದಂತಹ ಕಾಲದಲ್ಲಿ ಶಿಕ್ಷಣವನ್ನು ಕೂಡ ಅಗ್ಗದ ಬೆಲೆಗೆ ಹೇಳ್ಕೊಡುವಂಥ ರೀತಿಯಲ್ಲಿ ನವವಿಷನ್ ಮುಂದಾಗಿರುವಂಥದ್ದು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.